ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂ ತೇಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾ ಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ तं ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಅತ್ಯಂತ ಸರ್ವೋತ್ಕೃಷ್ಟವಾದ ಶ್ರೀಮದ್ಭಾಗವತ ಪುರಾಣಗಳು ತಿಳಿಸಿಕೊಡ್ತದೆ. ಶ್ರೀಮದ್ಭಾಗವತ ಯಾರ ಮನೆ ಒಳಗಿರ್ತದೆ ಅವರು ಬರೇ ಪಾರಾಯಣ ಅದು ದೂರ ಉಳಿತು. ಆ ಗ್ರಂಥಕ್ಕೆ ಮಂಗಳಾರತಿಯನ್ನು ಮಾಡ್ತಾರೋ, ಹೂ ಏರಿಸ್ತಾರೋ ಅಂಥವರ ಮನೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಯಾವದ್ದಿನಾನಿ ಹೇ ಪುತ್ರ ಶಾಸ್ತ್ರಂ ಭಾಗವತಂ ಗೃಹೆ ತಾವತ್ ಪಿಬಂತಿ ಪಿತರಃ ಕ್ಷೀರಂ ಸರ್ಪಿರ್ಮಧೂದಕಂ. ಯಾರ ಮನೆಯಲ್ಲಿ ಶ್ರೀಮದ್ ಭಾಗವತದ ಪುಸ್ತಕ ಇರ್ತದೋ ಆ ಪುಸ್ತಕಕ್ಕೊಂದು ಹೂವು ತುಳಸಿ ಏರಿಸಿ ಮಂಗಳಾರತಿ ಮಾಡಿದರೆ ಸಾಕು. ಅವರ ಪಿತೃಗಳು ಎಷ್ಟು ದಿವಸ ಮನೆಯೊಳಗಿರ್ತದೋ ಅಷ್ಟು ದಿವಸ ಅವರ ಪಿತೃಗಳು ಪ್ರತಿ ದಿವಸ ಹಾಲು, ತುಪ್ಪ, ಜೇನುತುಪ್ಪ, ಸಿಹಿ ನೀರು ಕುಡ್ಕೊಂಡಿರ್ತಾರಂತವ್ರು. ಎಲ್ಲಿರ್ತಾರೋ ಅಲ್ಲೇ ಅದನ್ನು ಭಗವಂತ ಅವರಿಗೆ ದಯಪಾಲಿಸ್ತಾನೆ ಅಂತ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮದ್ಭಾಗವತ. ನಿನ್ನೆ ದಿವಸ ನಾವು ನೋಡಿದ್ವಿ, ಮನಸ್ಸನ್ನು ಶುದ್ಧಗೊಳಿಸ್ತಕ್ಕಂತಹ, ಭಗವಂತನನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡತಕ್ಕಂತಹ ಒಂದು ಅದ್ವಿತೀಯ ಕೃತಿ ಅದು ಶ್ರೀಮದ್ಭಾಗವತ ಅಂತ. ಒಂದು ಆಶ್ಚರ್ಯ ಅನ್ನಿಸ್ತದೆ. ಏನು ಆಶ್ಚರ್ಯ ಅಂದರೆ ಮನಸ್ಸನ್ನು ಶುದ್ಧಿಗೊಳಿಸ್ತದೆ ಅಂತನ್ನೋ ವಿಚಾರವನ್ನು ನೋಡಿದಾಗ ಮನಸ್ಸು ಅನ್ನೋದು ಒಂದು ಇಂದ್ರಿಯ. ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ಮನಸ್ಸು ಒಂದು ಇಂದ್ರಿಯ, 11ನೆಯ ಇಂದ್ರಿಯ. ಇರೋದು ಇಂದ್ರಿಯಗಳು 10 ಅನ್ನೋದು ಜಗತ್ತಿಗೆ ಪ್ರಸಿದ್ಧ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂಥೇಳಿ 10 ಇಂದ್ರಿಯಗಳು ಅಂತ. ಈ 10 ಇಂದ್ರಿಯಗಳು ನಮ್ಮ ಕಣ್ಣಿಗೆ ಗೋಚರ ಆಗ್ತಾವೆ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಬೇರೆ ಬೇರೆ ಏನದ ವಾಕ್, ಪಾಣಿ, ಪಾದ, ಇವೆಲ್ಲ ಏನವ ನಮ್ಮ ಕಣ್ಣುಗಳಿಗೆ ಇಂದ್ರಿಯಗಳು ಕಾಣುತ್ತಾವೆ. ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ. ತೋರಿಸಲಿಕ್ಕೆ ಬರ್ತದ? ಕಣ್ಣು ಇಂತಲ್ಲದ ಅಂತ ಬಟ್ಟ ಮಾಡಿ ತೋರಿಸ್ಲಿಕ್ಕೆ ಬರ್ತದೆ. ಕೈ ತೋರಿಸಲಿಕ್ಕೆ ಬರ್ತದೆ, ಕಾಲು ತೋರಿಸಲಿಕ್ಕೆ ಬರ್ತದೆ, ನಾಲಿಗೆ ತೋರಿಸಲಿಕ್ಕೆ ಬರ್ತದೆ. ಒಂದೊಂದು ಇಂದ್ರಿಯಗಳನ್ನು ತೋರಿಸಲಿಕ್ಕೆ ಬರ್ತದೆ. ಇದು ಇಂದ್ರಿಯಗಳು ಅಂತ ಹೇಳಿ. ಇಂದ್ರಿಯವೇ ಆಗಿದ್ದರೂ ಕೂಡ ಮನಸ್ಸು ತೋರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಂತಹ ವೈದ್ಯರಿಂದಲೂ ಸಾಧ್ಯ ಇಲ್ಲ.
ಎಂತಹ ವಿಜ್ಞಾನಿಗಳಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಮನಸ್ಸು ಎಲ್ಲಿ ಅದ ಅಂತಲೇ ಗೊತ್ತಿಲ್ಲ ಎಷ್ಟೋ ಜನರಿಗೆ ಇವತ್ತಿಗೂ ಕೂಡ. ಕೆಲವು ಜನರ ಪ್ರಕಾರ ಮನಸ್ಸು ಅನ್ನೋದೇನದ, ವಿಜ್ಞಾನಿಗಳ ಪ್ರಕಾರ, ಸೈಕಾಲಜಿಸ್ಟ್ಗಳ ಪ್ರಕಾರ ಮನಸ್ಸನ್ನೋದೇನದ ಮೆದುಳಿನೊಳಗದ. ಇಷ್ಟೇ. ನೀವು ಅದನ್ನು ಮೆದುಳು ಸ್ಕ್ಯಾನ್ ಮಾಡಿ ನೋಡಿದ್ರೆ ನಿಮಗೆ ಆ ಮನಸ್ಸನ್ನು ಇಂದ್ರಿಯ ಎಲ್ಲದ ಮೆದುಳಿನೊಳಗ ಅನ್ನೋದು ಗೊತ್ತಾಗೋದೇ ಇಲ್ಲ, ನೀವು ವಿಜ್ಞಾನಿಗಳ ಪ್ರಕಾರ ಹೋದ್ರಿ ಅಂದ್ರೆ. ಇನ್ನು ಸ್ವಲ್ಪ ತತ್ವಜ್ಞಾನಿಗಳ ಪ್ರಕಾರ ಬಂದ್ರಿ ಅಂದ್ರೆ ಹೃದಯದೊಳಗದ ಮನಸ್ಸು ಸ್ಕ್ಯಾನ್ ಮಾಡಿರಿ, ಹೃದಯದೊಳಗೆ ಎಲ್ಲದಂತ ಸ್ಕ್ಯಾನ್ ಮಾಡಿರಿ, ಆಗಲೂ ಕೂಡ ನಿಮಗೆ ಮನಸ್ಸು ಅನ್ನೋದು ಸಿಗುವುದಿಲ್ಲ. ಎಷ್ಟು ವಿಚಿತ್ರ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಇಂದ್ರಿಯ ಈ ಮನಸ್ಸು. ಹಾಗಾದ್ರೆ ಕಣ್ಣಿಗೆ ಕಾಣಂಗಿಲ್ಲ ಅಂದರೆ ಮನಸ್ಸೇ ಇಲ್ಲ ಅಂತ ಅಂದುಬಿಡೋಣ, ಆ ಧೈರ್ಯ ಆಗ್ತದೇನು? ಕಣ್ಣಿಗೆ ಕಾಣಂಗಿಲ್ಲ ಹೌದಲ್ಲ, ಇಂದ್ರಿಯ ಇಲ್ಲ, ಆ ಮನಸ್ಸನ್ನು ಇಂದ್ರಿಯ ಇಲ್ಲೇ ಇಲ್ಲ ಅನ್ರಿ ನೋಡೋಣ. ಯಾರು ಅನ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಅನುಭವಕ್ಕೆ ತಗೋತೀವಿ. ಮನಸ್ಸಿನ ಅನುಭವವನ್ನು ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಅನುಭವಿಸ್ತೀವಿ. ಆದ್ದರಿಂದ ಕಣ್ಣಿಗೆ ಕಾಣದಿದ್ದರೂ, ಪ್ರಯೋಗಾಲಯದಲ್ಲಿ ಕಾಣದಿದ್ದರೂ ಕೂಡ ಮನಸ್ಸೆಂಬತಕ್ಕಂತಹ ಇಂದ್ರಿಯ ಇದ್ದೇ ಇದೆ ಅನ್ನೋದನ್ನು ನಾವು ಒಪ್ತೀವಿ ನಮ್ಮ ಅನುಭವದಿಂದ. ಭಗವಂತನ ವಿಚಿತ್ರ ವ್ಯಾಪಾರ ಎಷ್ಟದ ಅಂದ್ರೆ ಕಣ್ಣಿಗೆ ಕಾಣದ ಈ ಇಂದ್ರಿಯನೇ ಕಾಣಂಗಿಲ್ಲ, ಇನ್ನು ಆ ಇಂದ್ರಿಯ ಮಾಡತಕ್ಕಂತಹ ಪಾಪಗಳೆಲ್ಲ ಕಾಣಬೇಕು ನಮಗೆ. ಎಷ್ಟು ಸೃಷ್ಟಿ ಭಗವಂತನ ವಿಚಿತ್ರ ಅದ. ಅದೇ ಜನ್ಮಾದ್ಯಸ್ಯೇತಃ. ಇವೆಲ್ಲ ಸೃಷ್ಟಿ ನೋಡಿದ್ರಿ, ಈ ಪಿಂಡಾಂಡದೊಳಗಿಂದೇ ನೋಡೋಣ ಒಂದು ಸೃಷ್ಟಿ, ಮನಸ್ಸೆನ್ನುವ ಸೃಷ್ಟಿಯನ್ನು ವಿಚಾರ ಮಾಡಿ ನೋಡ್ರಿ. ಈ ಮನಸ್ಸನ್ನೋದನ್ನು ಭಗವಂತ ಕೊಟ್ಟಾನ, ಇಂದ್ರಿಯ ರೂಪದೊಳಗೆ ಕೊಟ್ಟಾನ. 11ನೇ ಇಂದ್ರಿಯ ಅದು, ಖರೆ ಕಣ್ಣಿಗೆ ಕಾಣೋದೇ ಇಲ್ಲ. ಆದರೆ ದೇಹದ ಸರ್ವತ್ರ ವ್ಯಾಪ್ತ ಆಗಿದೆ, ಕಣ್ಣಿಗೆ ಕಾಣಂಗಿಲ್ಲ. ಎಲ್ಲೋ ಒಂದು ಪಾರ್ಟ್ ಒಳಗೆ ಸ್ಕ್ಯಾನ್ ಮಾಡಿದರೆ ತಿಳಿಯಂಗಿಲ್ಲ, ಹೋಲ್ ಬಾಡಿ ಪಾರ್ಟ್ ಸ್ಕ್ಯಾನ್ ಮಾಡಿದರೂ ಸಿಗುವುದಿಲ್ಲ. ಆದರೆ ದೇಹದ ತುಂಬೆಲ್ಲ ವ್ಯಾಪಿಸಿ ಕೂತ್ಕೊಂಡದ. ಏನು ವಿಚಿತ್ರ ಅದು, ಊಹೆ ಮಾಡಿ ನೋಡೋಣ. ದೇಹದ ತುಂಬೆಲ್ಲ ಅದ, ಒಪ್ತಿರೋ ಒಪ್ಪಂಗಿಲ್ಲ. ಇಲ್ಲೇನೋ ಒಂದು ಹುಳ ಕಡಿತು ಅಂದ್ರೆ ಅದು ಮನಸ್ಸಿಗೆ ಹತ್ತದ, ಹೌದಲ್ಲ ಅಂತ ತಿಳ್ಕೊಂಡೆ ಹಿಂಗೆ ತುರಿಸೋತೀವಿ, ಹೌದಲ್ಲ. ಎಲ್ಲೇ ಏನೇ ಆದರೂ ಮನಸ್ಸು ಎಲ್ಲ ಕಡೆಗೂ ಹೋಗಿದ್ದರಿಂದಾಗಿ, ಎಲ್ಲ ಇಂದ್ರಿಯಗಳಲ್ಲೂ ಮನಸ್ಸು ವ್ಯಾಪಿಸಿದೆ. ಆದ್ದರಿಂದಾಗಿ ಸರ್ವೇಂದ್ರಿಯಗಳಲ್ಲಿ ನಡೀತಾ ಇರತಕ್ಕಂತಹ ವ್ಯಾಪಾರ. ಇನ್ನೊಂದು ಆಶ್ಚರ್ಯ ಅಂದರೆ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ ಇದನ್ನು. ಸರ್ವೇಂದ್ರಿಯಗಳ ವ್ಯಾಪಾರಗಳು ಏನವೋ ಅದು ಮನಸ್ಸಿನ ಜೊತೆಗೆ ಸೇರಿದಾಗ ಮಾತ್ರ ಸ್ಮೃತಿ ಪಟಲದೊಳಗೆ ಉಳಿತಾವ. ಮೆಮೊರಿ ಹೆಂಗೆ ಉಳಿಬೇಕು ಅಂತಂದ್ರೆ, ಯಾವ ಓದ್ಲಿಕ್ಕತ್ತೀರಿ ಅಂತ ನನಗೋರಿ. ಈಗ ನಾವು ಹುಡುಗರಿಗೆ ಹೇಳ್ತಿರ್ತೀವಿ ಅದನ್ನು, ಬಟ್ ಇದು ಟೀಕಾಕೃತ್ಪ ಅದರ ಮಾತಿನ ಕನ್ನಡೀಕರಣ ಅಂತ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಅದು ಲಕ್ಷ್ಯ ಕೊಟ್ಟು ಓದು ಅಂತೀವಿ, ಮನಸ್ಸು ಕೊಟ್ಟು ಓದು ಅಂತೀವಿ. ಓದುವ ಕ್ರಿಯೆಯಲ್ಲಿ ಏನು ತೊಡಗಬೇಕು? ಮನಸ್ಸು ತೊಡಗಬೇಕು. ನೋಡುವ ಕ್ರಿಯೆ ಮನಸ್ಸು ಕೊಟ್ಟು ನೋಡು ಅಂತೀವಿ, ಮನಸ್ಸು ಕೊಟ್ಟು ಕೇಳು ಅಂತೀವಿ, ಮನಸ್ಸು ಕೊಟ್ಟು ತಿನ್ನು ಅಂತೀವಿ. ಅಂದರೆ ಎಲ್ಲ ಈ ಇಂದ್ರಿಯಗಳಲ್ಲಿ ಏನದ? ಮನಸ್ಸದ, ಪಕ್ಕಾ ಮನಸ್ಸದ. ಆ ಮನಸ್ಸು ಕೊಟ್ಟು ತಿಂದಾಗಲೇ ಏನಾಗ್ತದೆ? ಎಲ್ಲನೂ ಅವು ಉಳಿತಾವೆ. ಈಗ ರಸ್ತೆದಾಗ ಹೊಂಟಿರ್ತೀವಿ, ನೂರಾರು ಜನರನ್ನು ನೋಡ್ತೀವಿ, ನೂರಾರು ಗಿಡಗಳನ್ನು ನೋಡ್ತೀವಿ, ಅದು ನೆನಪಿನೊಳಗೆ ಉಳಿತದೇನೋ? ಅದು ಉಳಿಯಂಗಿಲ್ಲ. ಯಾವುದನ್ನು ಮನಸ್ಸು ಕೊಟ್ಟು ನೋಡಿರ್ತೀರಿ ಅದು ಮಾತ್ರ ನೆನಪು ಉಳಿಯುತ್ತೆ. ಅಂದರೆ ಎಲ್ಲ ಇಂದ್ರಿಯಗಳಲ್ಲಿಯೂ ತನ್ನ ವ್ಯಾಪ್ತಿಯನ್ನು ಹೊಂದಿಯೂ ಯಾರಿಗೂ ಕಾಣದಂತೆ ಅಂತಹ ಒಂದು ದೊಡ್ಡ ಇಂದ್ರಿಯವನ್ನು ಭಗವಂತ ಇಟ್ಟಾನ ಅಂದ್ರೆ ಅವನ ಸೃಷ್ಟಿ ಎಷ್ಟು ವಿಚಿತ್ರ. ಸಣ್ಣದು ನಮಗೆ ಕಾಣಲಿಕ್ಕೆ ಆಗಂಗಿಲ್ಲ. ಮತ್ತು ಸಚ್ಚ ಹೇಳ್ತೇನೆ, ಕಣ್ಣು ಕಾಣ್ತದೆ, ಕಣ್ಣಿನೊಳಗಿರುವ ಕಾಣುವ ಶಕ್ತಿ ಕಾಣಂಗಿಲ್ಲ. ಕಿವಿ ಕಾಣ್ತದೆ, ಕಿವಿ ಒಳಗೆ ಕೇಳಿಸುವ ಶಕ್ತಿ. ಚರ್ಮ ಕಾಣಿಸ್ತದೆ, ಬಟ್ ಅದು ಸ್ಪರ್ಶ ಆಗ್ತದೆ ಅನ್ನುವಂತಹ ಒಂದು ಶಕ್ತಿ ಯಾರಿಗೆ ಕಾಣಿಸ್ತದೆ? ಅಂದ್ರೆ ಎಷ್ಟು ಗುಟ್ಟಾಗಿ ಇಟ್ಟಾನ ಭಗವಂತ. ಇವತ್ತು ದೇವರಲ್ಲಿದ್ದಾನ್ರಿ ತೋರಿಸ್ರಿ, ಎಲ್ಲ ಕಡೆಗಿದ್ದಾನೆ ತೋರಿಸ್ರಿ ಅಂತ ಅನ್ನುವವರಿಗೆ ಅವನ ಬಾಡಿ ಒಳಗಿಂದ ತೋರಿಸು ಅಂತ ಕೇಳ್ರಿ ಸಾಕು. ಅವನ ಬಾಡಿ ಒಳಗಿಂದೇ ಅವನಿಗೆ ತೋರಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ ಇನ್ನೇನು ದೇವರನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ? ಅಂತೂ ಕಾಣದ ಈ ಮನಸ್ಸೇನಿದೆ ಎಲ್ಲ ಕಡೆಗೂ ವ್ಯಾಪಿಸಿದರೂ ಕೂಡ ಎಲ್ಲ ಕಡೆಗೂ ತನ್ನ ಇಂದ್ರಿಯಗಳಿಂದ, ಅಂದರೆ ಉಳಿದೆಲ್ಲ ಇಂದ್ರಿಯಗಳಿಗೆ ತನ್ನದೊಂದು ಪಾತ್ರವನ್ನು ಕೊಟ್ಟು, ಪ್ರಧಾನ ಪಾತ್ರವನ್ನು ಕೊಟ್ಟು ತಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಕೂಡ
ಕಣ್ಣಿಗೆ ಕಾಣದೇ ಇರತಕ್ಕಂತಹ ಈ ಇಂದ್ರಿಯ ಮಾಡುವ ಕರ್ಮಗಳು, ಇಂದ್ರಿಯನೇ ಕಾಣುವುದಿಲ್ಲ ಅಂದಾಗ ಈ ಇಂದ್ರಿಯದಿಂದ ಮಾಡತಕ್ಕಂತಹ ಕರ್ಮಗಳು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಅದನ್ನು ನೋಡ್ತಾನೆ, ಯಾವುದನ್ನು ಉಳಿಸ್ಬೇಕೋ ಉಳಿಸ್ತಾನ, ಯಾವುದನ್ನು ಅಳಿಸ್ಬೇಕೋ ಅಳಿಸ್ಬೇಕಾದ್ರೆ ಯಾವುದು ಪ್ರಧಾನ ಬೇಕು? ಶ್ರೀಮದ್ ಭಾಗವತದ ಕಥಾಶ್ರವಣ ಅಂತ ನಿನ್ನೆ ದಿವಸ ನಾವು ನೋಡಿದ್ವಿ. ಅಂದರೆ ಕಾಣದ ಮನಸ್ಸಿಗೆ ಕಾಣದ ಭಗವಂತ ಮಾಡತಕ್ಕಂತಹ ಉಪಕಾರ ಅದು ಶ್ರೀಮದ್ ಭಾಗವತದಿಂದ ನಡೀತದೆ ಅಂತ. ನೈಮಿಷಾರಣ್ಯ, ಸೂತರು ಶೌನಕಾದಿಗಳ ಸಂವಾದ, ಆ ಸಂವಾದದಲ್ಲಿ ಶ್ರೀಮದ್ ಭಾಗವತದ ಪ್ರಸ್ತಾವನೆ. ಯಾಕೆ ಪ್ರಸ್ತಾವನೆ ಬಂತು ಅಂದರೆ ಶ್ರೀಮದ್ ಭಾಗವತವನ್ನೇ ಹೇಳ್ರಿ ಅಂತ ಅವರೇನು ಪ್ರಶ್ನೆಯನ್ನು ಮಾಡಲಿಲ್ಲ. ಅವರೇನು ಕೇಳಿದರು ಅಂದರೆ ನೇರವಾಗಿ ನಮಗೆ ಈ ಸಮಯ ಸಾರ್ಥಕ ಆಗಲಿಕ್ಕಾಗಿ ಹರಿಕಥೆಗಳನ್ನೇ ಹೇಳ್ರಿ. ಯಾಕಂದರೆ ಹರಿಕಥೆಗಳನ್ನು ಹೇಳುವುದರಲ್ಲಿ ಸೂತಾಚಾರ್ಯರು ನಿಷ್ಣಾತರು. ಏನು ಭಗವಂತ ಹೇಳ್ತಾನೋ ಅದನ್ನೇ ಹೇಳ್ತಾರೆ ಅವರು. ತಮ್ಮ ಒಂದು ವೈಭವೀಕರಣ ಮಾಡಿ ಯಾವುದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಏನು ಭಗವಂತ ಹೇಳ್ತಾನೋ ಅದನ್ನು ಹೇಳ್ತಾರೆ. ಹೇಳುವುದನ್ನು ಕ್ರಮ ಛಂದ ಅದ. ಆ ಕ್ರಮ ಛಂದ ಇದ್ದದ್ದರಿಂದಾಗಿ ಕೆಲವೊಂದು ಭಾಷಣ ಇರ್ತಾರೆ ಕೆಲವರು, ಅದರ ಮಾತಾಡಲಿಕ್ಕೆ ಬರುವುದೇ ಇಲ್ಲ ಪಾಪ. ಅವರು ಬುದ್ಧಿವಂತರಿದ್ದಾರೆ ಖರೆ, ಅದರ ಏನು ಮಾತು ತಿಳಿಯುವುದೇ ಇಲ್ಲ. ಕೆಲವರು ದಡ್ರಿರ್ತಾರೆ, ತಪ್ಪು ಮಾತಾಡ್ತಿರ್ತಾರೆ, ಭಾಳ ಚಂದ ಮಾತಾಡ್ತಿರ್ತಾರೆ. ಹಿಂಗೂ ಇರ್ತದೆ ಜಗತ್ತಿನೊಳಗೆ. ಇವ್ರು ಹಂಗಲ್ಲ. ಸೂತಾಚಾರ್ಯರು ಹೆಂಗಿದ್ದಾರೆ ಅಂದರೆ ಬುದ್ಧಿವಂತರು ಇದ್ದಾರೆ, ಏನು ಹೇಳಿ ತಿಳ್ಕೊಳ್ಳೋ ಶಕ್ತಿನೂ ಅದ, ಅದನ್ನು ಅಷ್ಟೇ ಚೆನ್ನಾಗಿ ಹೇಳ್ತಕ್ಕಂತಹ ಸಾಮರ್ಥ್ಯವೂ ಅವರಿಗೆ. ಆದ್ದರಿಂದ ಅವರನ್ನು ಪ್ರಾರ್ಥನೆ ಮಾಡಿದರು. ಅವರಿಗೆ ಕೇಳಿದರು, ಇಲ್ಲ ನಾವು ದೊಡ್ಡ ಸತ್ರಯಾಗವನ್ನು ಮಾಡಲಿಕ್ಕತ್ತೀವಿ, ಸಮಯ ಸಾರ್ಥಕ ಆಗಲಿಕ್ಕಾಗಿ ಭಗವಂತನ ಕಥೆಯನ್ನು ಹೇಳ್ರಿ. ಯಾಕಂದರೆ ಮುಂದೆ ಕಲಿಯುಗ ಪ್ರಾರಂಭ, ಈಗ ಜಸ್ಟ್ ಪ್ರಾರಂಭವಾಗಿದೆ. ಈ ಕಲಿಯುಗದಲ್ಲಿ ಕಲೌ ಅಸ್ಮಿನ್ ಯುಗೇ ಜನಾಃ ಮಂದಾಃ ಸುಮಂದಮತಯಃ ಮಂದಭಾಗ್ಯಾಹಿ ಉಪದ್ರುತಾಃ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ. ಎಷ್ಟು ಚಂದ ಕೇಳ್ತಾರಂದ್ರೆ, ಆಯುಷ್ಯನೇ ಕಡಿಮೆ, ಇದ್ದ ಆಯುಷ್ಯದೊಳಗೂ ಲೌಕಿಕವಾಗಿಯೇ ಜೀವನ ಹೋಗಿಬಿಡುತ್ತದೆ. ಯಾಕೆ ಅಂದರೆ ಅದೃಷ್ಟ ಕಡಿಮೆ ಇರುತ್ತದೆ. ಮಂದಾಹ ಮಂದಭಾಗ್ಯಾಹ, ಭಾಗ್ಯನೂ ಅಷ್ಟೇ, ಉಪದ್ರವಗಳು ಬಹಳ ಇರ್ತಾವೆ. ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೆ 100 ವಿಘ್ನಗಳು ಬರ್ತಾವೆ. ನೀವು ಕೆಟ್ಟ ಕೆಲಸ ಮಾಡಿರಿ ಅಂದರೆ 100 ಅನುಕೂಲ ಆಗ್ತಾವೆ. ಯಾವುದೇ ಒಂದು ವಿಚಾರ ನೋಡ್ರಿ, ನೀವು ಒಂದು ಕೆಟ್ಟ ಕೆಲಸ ಮಾಡ್ಬೇಕನ ಈಗ ಅಂತ ಹೋಗ್ರಿ, ನೀವು 100 ಜನ ಸಹಕಾರ ಕೊಡ್ತಾರೆ. ಆದರೆ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂತಂದ್ರಿ 100 ಜನ ಅಡ್ಡ ಹಾಕುವವರಿದ್ದಾರೋ ಹೊರತು ಸರಿಯಾದ ಒಂದು ವ್ಯವಸ್ಥೆ, ಧರ್ಮ, ಇದು ಈ ದಾರಿ ಒಳಗೆ ನಾನು ಹೋಗಬೇಕು ಅಂತಕ್ಕಂತಹ ವಿಚಾರ ಕಡಿಮೆ. ಅದು ಕಲಿಯುಗದ ಲಕ್ಷಣ. ಅದು ಉಪದ್ರವಾಹ, ಮಾಡಬೇಕು ಅಂತನ್ನುವ ಕರ್ಮಗಳೂ ಬಹಳ ಅವ, ತಿಳಿಬೇಕಾದನ್ನುವಂತಹ ವಿಷಯಗಳೂ ಬಹಳ ಅವ. ಆದ್ದರಿಂದ ಸಾರ ಏನದನೋ ಆ ಸಾರವನ್ನು ತೆಗೆದು ನಮಗೆ ಹೇಳ್ರಿ ಎಂಬುದಾಗಿ ಕೇಳಿದಾಗ ಆಗಲಿ ಅಂತ ಸೂತಾಚಾರ್ಯರಂತಾರೆ. ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ, ನಿಮಗೆ ಶ್ರೀಮದ್ ಭಾಗವತ ಅನ್ನೋದನ್ನು ನಾನು ಹೇಳ್ತೇನೆ. ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯರು ಹೇಳಿದರು, ಆ ಸಮಯದಲ್ಲಿ ನಾನಿದ್ದೆ. ಆ ಶ್ರೀಮದ್ ಭಾಗವತವನ್ನು ನಾನು ಹೇಳ್ತೀನಿ. ಯಾರು ಶ್ರೀಮದ್ ಭಾಗವತವನ್ನು ಕೇಳ್ತಾರೋ ಅವರಿಗೆ ಕೂಡಲೇ ವೈರಾಗ್ಯ ಅನ್ನೋದು ಬರುತ್ತದೆ. ಯಾವಾಗ ವೈರಾಗ್ಯ ಬರ್ತದೋ ಆಗ ಭಗವಂತ ಅವರ ಮನಸ್ಸಿನೊಳಗೆ ನೆಲೆಸ್ತಾನೆ. ಮನಸ್ಸು ಶುದ್ಧ ಆಯಿತು ಅಂದರೆ ಎಲ್ಲವೂ ತಾನೇ ಶುದ್ಧ ಆಗ್ತದೆ. ಆದ್ದರಿಂದಾಗಿ ಅಂತಹ ಶ್ರೀಮದ್ ಭಾಗವತವನ್ನು ನಾನು ನಿಮಗೆ ನಿರೂಪಣೆಯನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮ ಗುರುಗಳಾದ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. 2 ಶ್ಲೋಕಗಳಿಂದ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರಿಶತಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಎಂಬುದಾಗಿ 2 ಶ್ಲೋಕಗಳಿಂದ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ನಮಸ್ಕಾರ ಮಾಡಿ ಅನಂತರದಲ್ಲಿ ಪ್ರಶ್ನೆಯನ್ನು ಬರ್ತದೆ ಅವರಿಗೆ. ನಾನು ಪ್ರಧಾನ ಅಷ್ಟೇ ಹೇಳ್ಕೊತ ಹೋಗ್ತೇನೆ. ಯಾಕಂದ್ರೆ 10 ದಿವಸದೊಳಗೆ 12 ಸ್ಕಂದ ಮುಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಎಷ್ಟು ಪ್ರಧಾನ ಅದ ಅಷ್ಟನ್ನು ನೋಡ್ತಾ ಹೋಗೋಣ. ಸರಿ, ಪ್ರಶ್ನೆ ಏನು ಬರ್ತದೆ ಅಂದರೆ, ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಶ್ರೀಮದ್ ಭಾಗವತವನ್ನು ಹೇಳಿದರು ಅಂತಂದ್ರೆ ಅಲ್ಲ, ಇಲ್ಲೇ ಪ್ರಶ್ನೆ ಅದ ನಮಗೆ ಮೊದಲ ಅಂತ. ಯಾಕೆ ಹೇಳಿರ್ತಕ್ಕಂಥವರು ಶುಕಾಚಾರ್ಯರು. ಈ ಶುಕಾಚಾರ್ಯರು ತಿಂಗಳಾನ್ಗಟ್ಲೆ ವಾರಾನ್ಗಟ್ಲೆ ಒಂದ ಕಡೆಗೆ ಇರ್ತಕ್ಕಂಥವರಲ್ಲ, ದಿವಸಗಟ್ಲೆನೇ ಇರ್ತಕ್ಕಂಥವರಲ್ಲ, ತಾಸುಗಟ್ಲೆನೇ ಇರ್ತಕ್ಕಂಥವರಲ್ಲ. ಕೇವಲ ಗೋದೋಹನ ಮಾತ್ರೇಣ ಅವ್ರು ಎಷ್ಟಿರ್ತಾರೆ ಅಂದರೆ ಒಂದು ಗೋದೋಹನ ಸಮಯ ಮಾತ್ರ ಇರ್ತಾರೆ.
ಒಂದು ಗೋದೋಹನ ಅಂದರೆ ಒಂದು ಸರಿ ಹಿಂಗೆ ಹಾಲು ಕರಿಲಿಕ್ಕೆ ಒಮ್ಮೆ ಪೂರ್ತಿ ತಮಗೆ ತುಂಬ ಹಾಲು ಹಿಂಡೋ ಅಷ್ಟೇನಲ್ಲ, ಕೇವಲ ಒಂದು ಸರಿ ಹಿಂಗೆ ಗೋದೋಹನ ಮಾಡಿದರೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಬಾಗಿಲು ಮುಂದೆ ಇರ್ತಾರೆ ಅವರಷ್ಟೇ. ಅದಾದಮೇಲೆ ಹೋಗ್ಬಿಟ್ರು, ಅಷ್ಟರೊಳಗೆ ನೀ ಬಂದು ಏನರ ಹಾಕಿದಿ ಪುಣ್ಯ ಕಟ್ಕೊಂಡು, ಇಲ್ಲದೆ ಹೋದರೆ ಪಾಪ ಕಟ್ಕೊಂಡು ಅಷ್ಟೇ. ಅದು ನೀ ಹಾಕೋ ತನಕ ನಿಂದರು, ಸ್ವಲ್ಪ ನಿಂದ್ರಿ ಆಚಾರ, ಸ್ವಲ್ಪ ನಿಂದ್ರಿ ಒಂದು ಸ್ವಲ್ಪ ತಡ್ರಿಲ್ಲ ಆಮೇಲೆ ನೋಡೋಣಂತ. ಈ ಥೇರಿಯವರಲ್ಲ. ನಾವು ಹಂಗಂದ್ರೆ ನಿಂದಿರ್ತೀವಿ, ಯಾಕೆ ನಮಗೆ ಅವಶ್ಯಕತೆ ಇರ್ತದೆ ಅಂತ ನಿಂತ್ಕೊಂಡಿರ್ತೀವಿ. ಅವ್ರು ಹಂಗೆ ನಿಂತ್ಕೊಳ್ಳೋ ವ್ಯಕ್ತಿ ಅಲ್ಲ. ಭಿಕ್ಷಾಂದೇಹಿ ಅಂತ ಅವ್ರು ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ ಅವರು, ಭಿಕ್ಷಾಂದೇಹಿ ಅಂತ ಬರ್ತಾರೆ ಅವರು. ಯಾಕಂದ್ರೆ ಅವ್ರ ಧರ್ಮ ಅದು, ಅವಧೂತರವರು. ಆದ್ದರಿಂದ ನಿಮ್ಮ ಮನೆಗೆ ಬರ್ತಾರೆ ಅವರು, ಕೇಳೋದು ಅವ್ರ ಧರ್ಮ. ಹಿಂಗೆ ಕೇಳ್ತಾರೆ ಅಸಹ್ಯ, ಅವ್ರ ಧರ್ಮ ಅದು, ಕೇಳೋದೇ ಅವರ ಧರ್ಮ. ಹೀಗಾಗಿ ಅವರು ಬರ್ತಾರೆ, ನಿನ್ನ ಬಾಗಿಲಿಗೆ ನಿಂದಿರ್ತಾರೆ. ಭಿಕ್ಷಾಂದೇಹಿ ಇಷ್ಟೇ ಅಂತಾರೆ ಅವರು. ಭೀ ಅಂದು ಹಿ ಅನ್ನೋದ್ರೊಳಗೆ ಭಿಕ್ಷಾಂ ದೇಹಿ ಅನ್ನೋದದ ಇಲ್ಲ, ಭೀ ಅನ್ನೋದ್ರಿಂದ ಹಿಡಿದು ಹಿ ಅನ್ನೋದ್ರೊಳಗೆ ಹಾಕಿದಿ ನೀ ಪುಣ್ಯ ಕಟ್ಕೊಂಡು, ಇಲ್ಲಾಂದ್ರೆ ಮುಂದೆ ಮನೆಗೆ ಹೋಗಿಬಿಡ್ತಾರೆ. ಸ್ವಲ್ಪ ತಡ್ರಿ ಕೂಡ್ರಿ ಅಲ್ಲ. ಅವರು ಬರುವಾಗ ಹೇಳಿ ಬರ್ತಾರೆ, ನಾನು ಬರ್ತೀನಿ ಅಂತ ಗೊತ್ತೇ ಇರ್ತದೆ. ಅವ್ರು ಬರ್ತಾರಂತ ಗೊತ್ತೇ ಇರೋಂಗಿಲ್ಲ. ಸುಮ್ಮನೆ ಬಂದರು, ನಾವಿನ್ನೂ ಚಿಲ್ಕ ತೆಗೆದು ಬಾಗಲ ತೆಗೆದು ಇಷ್ಟೆಲ್ಲ ಆಗೋದ್ರೊಳಗೆ ಅಂದ್ರೆ ಅವ್ರು ಹೋಗಿಬಿಟ್ರೆ ಹೆಂಗೆ ಭಿಕ್ಷಾಂದೇಹಿ ಅನ್ನೋದು ಮುಗಿದು ಬಿಡ್ತದೆ. ಅದು ಆಗಿನ ಕಾಲದೊಳಗೆ ಯಾರೂ ಬಾಗ್ಲಾನ ಹಾಕ್ತಿರಲಿಲ್ಲ, ಎಲ್ಲರ ಮೇಲೆ ಎಲ್ಲರಿಗೂ ವಿಶ್ವಾಸನೇ ಇರ್ತಿತ್ತು. ಒಂದು ಗೊತ್ತೂ ಇರ್ತಿತ್ತು, ಈ ಸಮಯದೊಳಗೆ ಶುಕಾಚಾರ್ಯರು ಬರ್ತಾರೆ ಅಂತ ಅನ್ನೋದು ಗೊತ್ತೂ ಇರ್ತಿತ್ತು. ಹೀಗಾಗಿ ಅಲರ್ಟ್ ಇರಬೇಕು. ಅರ್ಥಾತ್ ಸಾಧನೆಗೆ ಎಚ್ಚರಿಕೆಯಿಂದ ಇರಬೇಕು. ಸಾಧನೆಯ ಬಾಗಿಲ ಹಾಕಿ ಕೂತ್ಕೊಳ್ಳೋದಲ್ಲ. ಶುಕಾಚಾರ್ಯರು ಬರೋದು ಹೆಂಗೆ ಅಂದ್ರೆ ಅಷ್ಟೇ ಬರ್ತಾರೆ. ನಮಗೂ 1 ಗಂಟೆ ಭಾಗವತ ನಾವು ಹೇಳ್ತೀವಿ, 1 ಗಂಟೆ ಭಾಗವತ ನೀವು ಕೇಳ್ತೀರಿ. ಆದರೆ ನನ್ನ ಮನಸ್ಸಿನೊಳಗೆ ನಿಮ್ಮ ಮನಸ್ಸಿನೊಳಗೆ ಶುಕಾಚಾರ್ಯರು ಬರೋದು ಎಷ್ಟು ಅಂದರೆ ಒಂದು ಗೋದೋಹನ ಸಮಯ ಮಾತ್ರ. ದೇವರಲ್ಲಿ ಭಕ್ತಿ ಬರೋದು ಎಷ್ಟು? ಒಂದು ಗೋದೋಹನ ಸಮಯ ಮಾತ್ರ ಬರ್ತದೋ ಹೊರತು 1 ಗಂಟೆ ನಾನು ಹೇಳಬೇಕಾದ್ರೆ ನನಗೂ ಪೂರ್ತಿ ಭಕ್ತಿ ಇರೋಂಗಿಲ್ಲ, 1 ಗಂಟೆ ನೀವು ಕೇಳಬೇಕಾದ್ರೆ ನಿಮಗೂ ಭಕ್ತಿ ಇರುವುದಿಲ್ಲ. ಅಷ್ಟರೊಳಗೆ ಬೇರೆ 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 ವ್ಯಾಪಾರಗಳೇನಿರ್ತಾವೆ. ಬತ್ತಿ ಮಾಡ್ಲಿಕ್ಕತ್ತಿದೆ ಅಂದರೆ ಎಷ್ಟು ಬತ್ತಿ ಆದವು ಅನ್ನೋ ಲಕ್ಷ್ಯ ನಿಮಗಿರ್ತದೆ. ಹಾಗಾದ್ರೆ ಈ ಬತ್ತಿ ಯಾರಿಗೆ ದಾನ ಕೊಡ್ತಾರೆ ಇವರು ಅನ್ನೋ ಲಕ್ಷ್ಯ ನನಗಿರ್ತದೆ. ಸುಮ್ಮನೆ ಅಷ್ಟೇ ಮೊಬೈಲ್ ಬರ್ತದೆ, ಯಾರ್ದು ಬಂತೋ ಯಾರ್ದು ಹೋತೋ ಮೆಸೇಜ್ ಹಾಕಲೋ ಏನೇನೇನೋ ವಿಚಾರಗಳು ಇಷ್ಟರೊಳಗೇನೆ ಸುಳಿದಾಡಿ ಹೋಗಿಬಿಡ್ತಾವೋ ವಿನಃ ನಮ್ಮೊಳಗೆ ಭಗವಂತ ಬಂದು ಕೂಡೋದು ಎಷ್ಟು ಅಂದರೆ ಒಂದು ಗೋದೋಹನ ಸಮಯ ಮಾತ್ರ. ಶುಕಾಚಾರ್ಯ ಅಲ್ಲೇ ಅಲ್ಲ, ಇಲ್ಲೂ ಹೇಳುವಲ್ಲಿಯೂ ಶುಕಾಚಾರ್ಯರು, ಕೇಳುವವರಲ್ಲಿಯೂ ಶುಕಾಚಾರ್ಯರು ಎಷ್ಟು ಸಮಯ ಇರ್ತಾರೆ ಅಂದರೆ ಒಂದು ಗೋದೋಹನ ಸಮಯ ಮಾತ್ರ ಇರ್ತಾರೆ ಅನ್ನೋದು ಅದರ ತಾತ್ಪರ್ಯ. ಇಷ್ಟರೊಳಗಾದರೂ ಪುಣ್ಯ ಬಹಳ ಅದ. ಆ ಒಂದು ಗೋದೋಹನ ಸಮಯದಲ್ಲಿ ನೀವು ಭಗವಂತನ ಕಡೆಗೆ ಲಕ್ಷ್ಯವನ್ನು ಕೊಟ್ರಿ ಅಂದರೆ ನಮ್ಮ ಚಿತ್ತ ಅಷ್ಟೇ ಹೋಗಲಿ ಸಾಕು. ಅಷ್ಟೇ ಕೃಷ್ಣ ಅಂದಾಗ ಆ ರೌಪ್ಯಪೀಠ ಪುರಾಧಿವಾಸ ಆದ ಶ್ರೀಕೃಷ್ಣ ಪರಮಾತ್ಮ, ಯಾಕಂದ್ರೆ ಆ ಪರಮಾತ್ಮ ನಮಗೆ ಕಾಣುವುದೇ ಇಲ್ಲ. ಸಚ್ಚಿದಾನಂದಮಯನಾದ ಭಗವಂತ ನಮಗೆಲ್ಲ ಕಾಣಬೇಕು, ಕಾಣುವುದೇ ಇಲ್ಲ. ನಮಗೆ ಕಾಣೋದು ಯಾವುದು? ಪ್ರತಿಮಾನೆ. ಆಚಾರ್ಯರು ಸ್ಥಾಪನೆ ಮಾಡಿದ, ರುಕ್ಮಿಣಿ ಪೂಜೆ ಮಾಡಿದ ಆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾನೋ ಅವನು ಚಿತ್ರ ಕಣ್ಮುಂದೆ ಬಂದರೆ ಸಾಕು, ಅರ್ಥ ಕಣ್ಮುಂದೆ ಬಂದರೆ ಸಾಕು. ಇಷ್ಟೇ ಒಂದು ಗೋದೋಹನ ಸಮಯ. ಕೃಷ್ಣ ಅಂತಂದಾಗ ಕೃಷ್ಣ ಅಂದರೆ ಆಕರ್ಷಣೆ. ನಿನ್ನ ರೂಪದಿಂದ, ನಿನ್ನ ವ್ಯವಹಾರದಿಂದ, ನಿನ್ನ ಕ್ರಿಯೆಗಳಿಂದ ಎಲ್ಲರನ್ನು ಆಕರ್ಷಿಸಿ ಆನಂದ ಕೊಡುವ ಸ್ವಾಮಿ ನೀನು. ಇಷ್ಟು ಅರ್ಥಾನುಸಂಧಾನ ಬಂದರೆ ಸಾಕು, ಹೆಚ್ಚಿಂದ ಏನೂ ಬೇಡ. ಇವತ್ತಿನ 1 ತಾಸು ಸಾರ್ಥಕ ಆಯಿತು. ಅದುವೇ ಶುಕಾಚಾರ್ಯರ ಆಗಮನದ ಒಂದು ಸುಂದರವಾದ ಪ್ರಸಂಗ. ಅದಕ್ಕಾಗಿಯೇ ಭಾಗವತ ಅಷ್ಟು ಶುದ್ಧ ಅಂತ ಹೇಳಿಕತ್ತಿದ್ದು. ಅಂತೂ ಶುಕಾಚಾರ್ಯರು ಹಂಗೆ ಇರಂಗಿಲ್ಲ, ಒಂದು ಗೋದೋಹನ ಸಮಯ ಮಾತ್ರ ಇರ್ತಾರೆ. 1 ವಾರಗಟ್ಟಲೆ ಹೆಂಗೆ ಉಳಿದ್ರು? ಇದು ಒಂದು ಪ್ರಶ್ನೆ. ಇನ್ನು ಕೇಳಿದ ಪರೀಕ್ಷಿತ ಮಹಾರಾಜ, ಸುಮ್ಮನೆ ಒಂದೇನೋ ನೌಕರಿ ಮಾಡಿದ್ರೂ ಸಮಯ ಇಲ್ಲ ಅಂತೀವಿ ನಾವೇನು ದೊಡ್ಡ ನೌಕರಿ ಏನಿರಂಗಿಲ್ಲ. ನಾವು ಅಂದ್ಕೊಂಡಿರ್ತೀವಿ ಭಾರಿ ದೊಡ್ಡ ನಂದು ವೈಟ್ ಕಾಲರ್ ಜಾಬು ಅದು ಇದು ಅಂತ ಏನೇನೋ ಅಂದ್ಕೊಂಡಿರ್ತೀವಿ. ಅದಕ್ಕಿಂತ ಮ್ಯಾಲಿನವ್ರು ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ನಮ್ಗಿಂತ ಮ್ಯಾಲಿನವ್ರು ನಾವು ನೋಡಿಬಿಡೋಣ, ನಮ್ಮ ಕೆಲಸ ಎಟ್ಟಕ್ಕದ ಅಂತ ನಮಗೆ ಗೊತ್ತಾಗ್ತದೆ. ಇಷ್ಟು ಇದ್ರೇ ನಮಗೆ ಟೈಮ್ ಇಲ್ಲರಿ ಅಂತ ಅನ್ಕೋತ ಕೂಡ್ತಿರ್ತೀವಿ. ನಾವು ಬರಲಿಕ್ಕೆ ಆಗೋದಿಲ್ಲ ಅಂತಂತಿರ್ತೀವಿ. ಮೊಬೈಲ್ ನೋಡಲಿಕ್ಕೆ, ಟಿ ವಿ ನೋಡಲಿಕ್ಕೆ, ಉಳಿದಕ್ಕೆಲ್ಲ ನಮಗೆ ಸಮಯ ಇರ್ತದೆ. ಆದರೆ ದೇವರ ಕಥಾಶ್ರವಣವನ್ನು ಕೇಳಲಿಕ್ಕೆ ಮಾತ್ರ ನಮಗೇನಿರಂಗಿಲ್ಲ, ಸಮಯ ಇರೋಂಗಿಲ್ಲ. ಇದನ್ನು ನಾವು ಯಾರಿಗೆ ಹೇಳ್ತೀವಿ ಅಂದ್ರೆ ಯಾರು ಬಂದು ಕೂಡ್ತಾರೆ ಅವ್ರಿಗೆ ಹೇಳ್ತೀವಿ ಇದನ್ನು. ಪಾಪ ಬರಲಾರ್ದವ್ರು ಆರಾಮ್ ಅಡ್ಡಾಡ್ತಾರೆ, ಯಾರು ಬಂದಿರ್ತಾರೋ ಅವ್ರು ಬೈಸಿಗೆ ಹೋಗೋ ಪಾಪ. ಹಿಂಗೆ ಅಲ್ಲ, ನಿಮ್ಮನ್ನು ಬೈತಾ ಇರೋದಿಲ್ಲ. ತಾತ್ಪರ್ಯ ಏನು? ಸೊಸೈಟಿ ಹೆಂಗೆ ಹೊರಟದ ಅಂತ ಹೇಳಿದೆ, ಅದರ ತಾತ್ಪರ್ಯ ಇರಲಿ. ಅಂತೂ ಕೇಳಲಿಕ್ಕೆ ಕುಳಿತಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜ ಏನಿದ್ದಾನೋ ಅವನೂ ಕೂಡ ಒಂದು ಕ್ಷಣ ಸಮಯ ಇಲ್ಲದಂತಹ ಚಕ್ರವರ್ತಿ.
ಅವ ಯಾಕೆ ಬಂದು ಕೂತ್ಕೊಂಡ? ಬಂದು ಕೂತ್ಕೋಬೇಕಾದ್ರೆ ಕಾರಣ ಹಿಂಗಿರಬೇಕು. ಒಂದು ರಾಜ್ಯಭ್ರಷ್ಟನಾಗಿರಬೇಕು, ಅಥವಾ ದೊಡ್ಡದೇನೋ ಆಪತ್ತು ಬಂದಿರಬೇಕು, ಅಥವಾ ವೈರಾಗ್ಯ ಬಂದಿರಬೇಕು. ಯಾವುದಾದ್ರೂ ಆದ್ರೆ ಮಾತ್ರ ಬರ್ತದೆ, ಇಲ್ಲದೆ ಹೋದರೆ ಈ ರೀತಿಯಾದ ಬರಂಗಿಲ್ಲ. ಹಾಗಾದ್ರೆ ಏನಾಯ್ತು ಹೇಳ್ರಿ ಎಂಬುದಾಗಿ ಕೇಳಿದಾಗ ಆಗಲಿ ಅಂತ ಸುತಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಪ್ಪ, ಜಗತ್ತಿನೊಳಗೆ ವೇದವ್ಯಾಸ ದೇವರು ಅವತಾರವನ್ನು ಮಾಡಿ, ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಗನುಗುಣವಾಗಿ ವೇದವ್ಯಾಸ ದೇವರು ಅವತಾರವನ್ನು ಮಾಡಿ ವೇದಗಳ ವಿಭಾಗ ಮಾಡಿದರು. ವೇದಗಳ ಅರ್ಥವನ್ನು ತಿಳಿಬೇಕು ಅಂಥೇಳಿ ವೇದಾಂತ ಸೂತ್ರಗಳ ರಚನೆಯನ್ನು ಮಾಡಿದರು, ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದರು. ಅನಂತರದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದರು. ಆ ಮಹಾಭಾರತ ಅಂದರೆ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಮಹಾಭಾರತ. ಜಗತ್ತಿನೊಳಗೆ ಏನಿದೆಯೋ ಅದೆಲ್ಲ ಮಹಾಭಾರತದಲ್ಲಿದೆ. ಮಹಾಭಾರತದೊಳಗೆ ಏನದೋ ಅದೆಲ್ಲ ಜಗತ್ತಿನೊಳಗದ ಅಂತೇನು ತಿಳಿಬೇಡ. ಅಂತಹ ಶ್ರೇಷ್ಠವಾದ ಮಹಾಭಾರತವನ್ನು ರಚನೆ ಮಾಡಿ 17 ಪುರಾಣಗಳನ್ನು ರಚನೆ ಮಾಡಿದರು. ಅಷ್ಟಾದರೂ ಮನಸ್ಸಿಗೆ ಸಮಾಧಾನ ಇಲ್ಲ ವೇದವ್ಯಾಸ ದೇವರಿಗೆ. ಇನ್ನೂ ಏನೋ ನನ್ನ ಕಾರ್ಯ ಪೂರ್ತಿಯಾಗಿಲ್ಲ, ಅಪೂರ್ಣವಾಗಿದೆ. ಈ ಕಾರ್ಯ ಪೂರ್ಣ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತನ್ನುವಂತಹ ಚಿಂತೆಯಲ್ಲಿ ಇರುವಾಗ ನಾರದರು ಬರ್ತಾರೆ. ನಾರದರು ಬಂದು ಹೇಳ್ತಾರೆ, ಯಾಕೋ ಭಗವಂತ ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಏನು ವ್ಯತ್ಯಾಸ ಆಗಿದೆ ಅಂತ ಕೇಳಿದಾಗ, ನಾನು ಮಾಡಿರುವ ಅವತಾರ ಕಾರ್ಯ ಪೂರ್ತಿಯಾಗಿದೆ ಅಂತ ನನಗನ್ನಿಸ್ವಲ್ತು. ನೀನು ಬ್ರಹ್ಮದೇವರ ಮಗ, ನಿನಗೇನರ ಗೊತ್ತಿದ್ರೆ ಹೇಳು ಅಂತ ವೇದವ್ಯಾಸ ದೇವರಂತಾರೆ. ಬ್ರಹ್ಮನ ಅಪ್ಪ ಬ್ರಹ್ಮನ ಮಗನಿಗೆ ಕೇಳ್ತಾನೆ ಇದನ್ನು. ಅದರ ಬ್ರಹ್ಮನ ಮಗನಿಗೆ ಗೊತ್ತಿರ್ತದೆ, ಬ್ರಹ್ಮನ ಅಪ್ಪನಿಗೆ ಗೊತ್ತಿರೋದಿಲ್ಲ. ಏನದು ನಾಟಕ ಅಂತ ಕರೀತಾರೆ ಇದನ್ನೇ. ಸರಿ, ಆ ಸಂದರ್ಭದಲ್ಲಿ ನಾರದರು ಹೇಳ್ತಾರ, ಅಪ್ಪ ನೀನು ಬರೆದ ಮಹಾಭಾರತ ಏನದ ಬಹಳ ಸರ್ವೋತ್ಕೃಷ್ಟ ಅದ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಅದರೊಳಗೆ ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಖ್ಯ ಭಾಷಾ ಅಂತ 3 ಭಾಷೆಗಳನ್ನು ನೀನು ಬಳಸಿದ್ದೀಯಾ. ಈ ಸಮಾಧಿ ಭಾಷೆ ಏನದ ಅದು ಎಲ್ಲರಿಗೂ ಅರ್ಥ ಆಗ್ತದೆ, ದರ್ಶನ ಭಾಷಾ ಯಾರಿಗೂ ತಿಳಿಯೋದೇ ಇಲ್ಲ. ಗುಖ್ಯ ಭಾಷಾ ಅಂದರೆ ಗುಖ್ಯ ಭಾಷಾನೇ ಅದು ಯಾರಿಗೆ ತಿಳಿಬೇಕು? ಗುಖ್ಯ ಭಾಷಾ ಹಿಂಗದ ಅಂದರೆ ಗುಟ್ಟಾಗಿ ಮಾತಾಡಿರ್ತಾರೆ. ಅದು ಯಾರು ಮಾತಾಡ್ಯಾರ? ದೇವರು ಮಾತಾಡಿದ ಗುಟ್ಟು. ಮಹಾಭಾರತವನ್ನು ಬರೆದವರು ಯಾರು? ಬರೀ ಇಷ್ಟ ತಿಳ್ಕೊಂಡಿರಿ, ಇವತ್ತೊಂದು ಸ್ವಲ್ಪ ಡೆಪ್ತ್ ತಿಳ್ಕೊರಿ. ಮಹಾಭಾರತವನ್ನು ಬರೆದವರು ಯಾರು? ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರು ಬಳಸಿದ ಭಾಷೆ ಯಾವುದು? ಗುಹ್ಯ ಭಾಷೆ. ಗುಹ್ಯ ಭಾಷೆ ಅಂದರೆ ಏನು? ಗುಟ್ಟಾದ ಭಾಷೆ. ಅಂದರೆ ವೇದವ್ಯಾಸ ದೇವರ ಗುಟ್ಟು ಭಾಷೆಯನ್ನು ರಟ್ಟು ಮಾಡುವ ಶಕ್ತಿ ಸಾಮರ್ಥ್ಯ ಯಾರಿಗದು? ಅವರಿಗೆ, ಇನ್ನೊಬ್ಬರಿಗೆ ಯಾರಿಗೆ? ನನ್ನ ಗುಟ್ಟು, ನನ್ನ ಮನಸ್ಸಿನೊಳಗೆ ಏನು ಅಂದ್ಕೊಂಡು ಈ ಶಬ್ದ ನಾನು ಆಡಿದೆ ಅನ್ನೋದನ್ನು ಯಾರು ಹೇಳ್ಬೇಕು? ಅದನ್ನು ಎಕ್ಸ್ಪ್ಲನೇಷನ್ ಯಾರು ಕೊಡ್ಬೇಕು? ನಿನ್ನೆ ಇವತ್ತು ಅದನ್ನೇ ಚರ್ಚೆ ಮಾಡಿದ್ವಲ್ಲಿ. ಈಗ ನನ್ನ ಮನಸ್ಸಿನೊಳಗೆ ನಾನು ಯಾವುದನ್ನು ಗುಟ್ಟು ಅಂತ ಇಟ್ಕೊಂಡು ಒಂದು ಮಾತಾಡಿದೆ, ಅದರ ಅರ್ಥ ಬೇರೆ ಇತ್ತು. ನನ್ನ ಮನಸ್ಸಿನೊಳಗೆ ಒಂದು ಶಬ್ದ ಆಡಿದೆ, ಅದರ ಅರ್ಥ ನನಗೆ ಬೇರೆ ಇತ್ತು. ನೀವು ಬರೀ ಶಬ್ದ ಕೇಳಿದಿರಿ, ಆ ಶಬ್ದದ ಮೇಲ್ನೋಟದ ಅರ್ಥ ಏನದ ಅದನ್ನು ಮಾತ್ರ ನೀವು ಹೇಳಬಲ್ಲಿರಿ ವಿನಃ ನನ್ನ ಮನಸ್ಸಿನೊಳಗಿರುವ ಗುಟ್ಟನ್ನು ನೀವು ಹಿಂಗೆ ಇತ್ತು ನಿಮ್ಮ ಮನಸ್ಸಿನೊಳಗಿಂದು ಅಂತ ನಿಮಗೆ ಹೇಳಲಿಕ್ಕೆ ಶಕ್ತಿ ಅದೇನು? ಇಲ್ಲ. ಹಾಗಾದ್ರೆ ಯಾರು ಹೇಳಬೇಕು ಅದನ್ನು? ನಾನೇ ಹೇಳಬೇಕು. ಆದ್ದರಿಂದ ಭಗವಾನ್ ವೇದವ್ಯಾಸ ಮಹಾಭಾರತದಲ್ಲಿ ನೀನು ಬರೆದ ಗುಟ್ಟು ಭಾಷೆ ಏನಿದೆ ಅದನ್ನು ರಟ್ಟು ಮಾಡಬೇಕು ಯಾರು? ನೀನೇ. ಆದ್ದರಿಂದಾಗಿ ಶ್ರೇಷ್ಠವಾದ ಒಂದು ಪುರಾಣವನ್ನು ರಚನೆ ಮಾಡು. ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಷನ್ ಇರಲಿ ನಿಮಗೆಲ್ಲರಿಗೂ. ಭಗವಾನ್ ವೇದವ್ಯಾಸ ದೇವರ ಗುಟ್ಟೇನದನೋ ಆ ಗುಟ್ಟನ್ನು ಬಹಿರಂಗಗೊಳಿಸೋದು ಭಗವಂತನೇ ಬಹಿರಂಗಗೊಳಿಸಬೇಕು, ಹೊರತು ಬೇರೆ ಯಾರೂ ಇಲ್ಲ. ಇದು ಸತ್ಯ. ಬಿಟ್ಟರೆ ಇನ್ನೊಬ್ಬರಿಗೆ ಅದೇ ಅಂದರೆ ಅದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಮಾತ್ರ. ಯಾಕದ ಅವರಿಗೆ? ಹಾಡು ಹಾಡ್ತಿರಲ್ಲ, ಬೇಕಾದಷ್ಟು ಹಾಡು ಹಾಡ್ತೀರಿ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ದೇವರ ಚಿತ್ತದೊಳಗೆ ಏನದ? ದೇವರು ಯಾಕೆ ಇದನ್ನು ಮಾಡಿದ? ದೇವರು ಯಾಕೆ ಈ ರೀತಿಯಾಗಿ ಮಾತನಾಡಿದ? ದೇವರು ಯಾಕೆ ಮಾಡಿದ? ದೇವರು ಯಾಕೆ ಮಾತನಾಡಿದ ಅನ್ನುವಂತಹ ವಿಚಾರ ಗೊತ್ತಿರೋದು ವಾಯುದೇವರಿಗೆ ಮಾತ್ರ. ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮಾತ್ರ ಗೊತ್ತಿರ್ತದೆ. ಲಕ್ಷ್ಮೀದೇವಿಗೂ ಗೊತ್ತಿರ್ತದೆ. ಮತ್ತು ಹೆಂಡತಿಗೆ ಹೇಳಲಾರ್ದೆ ಇನ್ನು ಮಕ್ಕಳಿಗೆ ಹೇಳ್ತಾನೆ ಭಗವಂತ. ಮೊದಲು ಹೆಂಡತಿಗೆ ಹೇಳಿರ್ತಾನೆ, ಆಮೇಲೆ ಮುಂದೆ ಮಕ್ಕಳಿಗೆ ಹೇಳ್ತಾನೆ. ಹೌದಲ್ಲ? ಯಾವುದಾದ್ರೂ ಅಷ್ಟೇ ಇರ್ತದೆ. ಸರಿ, ಹೀಗಾಗಿ ಲಕ್ಷ್ಮೀದೇವಿಗೆ ಗೊತ್ತಿದ್ದೇ ಇರ್ತದೆ. ಅದರ ನಂತರದಲ್ಲಿ ಗೊತ್ತಿರೋದು ಯಾರಿಗೆ ಅಂದರೆ ವಾಯುದೇವರಿಗೆ, ಬ್ರಹ್ಮದೇವರಿಗೆ ಮಾತ್ರ ಗೊತ್ತಿರ್ತದೆ. ಭಾರತೀ ಸರಸ್ವತಿಯರಿಗೆ ಗೊತ್ತಿರ್ತದೆ. ಮಿಕ್ಕ ದೇವತೆಗಳಿಗೆಲ್ಲ ಪೂರ್ತಿಯಾಗಿ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಂತ ಅರ್ಥ ಹೇಳಬೇಕು. ಯಾರು ಅಂದರೆ ವಾಯುದೇವರೇ ಹೇಳಬೇಕು, ಬ್ರಹ್ಮದೇವರೇ ಹೇಳಬೇಕು. ದೇವರು ಈ ಅಭಿಪ್ರಾಯದೊಳಗೆ ಮಾತಾಡಿದ್ನಪ್ಪ ಅದನ್ನು ಅಂಥೇಳಿ ಯಾರು ಹೇಳಬೇಕು? ವಾಯುದೇವರೇ ಹೇಳಬೇಕು.
ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ, ದೇವರು ಹೇಳಿದ ಆ ಗುಟ್ಟ ಭಾಷೆಯನ್ನು ದೇವರೇ ಭಾಗವತದ ಮುಖಾಂತರ ತಿಳಿಸಿದ. ದೇವರು ಹೇಳಿದ ಆ ಗುಟ್ಟು ಭಾಷೆಯ ಅರ್ಥವನ್ನು ಭಾಗವತಕ್ಕೆ ತಾತ್ಪರ್ಯ ಬರೆದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಉಪಕಾರವನ್ನು ಮಾಡಿದರು. ಪ್ರಾಯಶಃ ಭಾಗವತದ ಬಗ್ಗೆ ತಿರಸ್ಕಾರದ ಭಾವನೆ ಯಾರಿಗೂ ಇಲ್ಲ. ದಕ್ಷಿಣ ಭಾರತದೊಳಗೆ ಏನು ಇದರ ಬಗ್ಗೆ ದೀಕ್ಷೆ ಇದೆ, ಇದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ದೀಕ್ಷೆ ಉತ್ತರ ಭಾರತದಲ್ಲಿ ಅದು. ಅದನ್ನು ಸ್ವತಃ ನಾವು ಕೂಡ ಅನುಭವಿಸಿ ಬಂದೇವೆ, ಇಲ್ಲಂತೇನಲ್ಲ. ಶುಕಸ್ಥಳಕ್ಕೆ ಭಾಗವತಕ್ಕೆ ಹೋದಾಗ, ಒಂದು ವಾರ ಶುಕಸ್ಥಳದಲ್ಲಿ ಭಾಗವತ ಇದ್ದಾಗ ಅಲ್ಲಿ ಜನರ ಉತ್ಸುಕತೆ ನೋಡಬೇಕಿತ್ತು ರೀ. ಉಪನ್ಯಾಸ ಹೇಳುವವ ನಾನು, ಶುಕಾಚಾರ್ಯ ಎಲ್ಲೇ ಹೇಳ್ಯಾರೋ ಆ ಜಗದಿಂದ ಪ್ರಾರಂಭ ಮಾಡಿಕೊಂಡು ನಮ್ಮ ಮುಂದೆ ನಮ್ಮದೇ ಎಲ್ಲದನೋ ಅಲ್ಲಿ ನಾವು ಹೇಳಬೇಕು. ಅಲ್ಲಿ ಎಷ್ಟು ಗೌರವ ಕೊಡ್ತಾರೋ ಭಾಗವತ ಹೇಳುವವರಿಗೆ. ಇವತ್ತು ನಾನು ಪ್ರಾರಂಭ ಮಾಡ್ತೀನಿ ಭಾಗವತ ಅಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಗೌರವದಿಂದ, ವಾದ್ಯನಗಾರಿ ಬಾರಿಸ್ಕೊತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನಮ್ಮೊಳಗೆ ಶುಕಾಚಾರ್ಯರನ್ನು ಕಾಣ್ತಾರೆ ಅವರು. ಬರೀ ನಾ ಹಂಗೆ ಹೋಗಬಾರ್ದು, ಮತ್ತು ನನಗೂ ಬರೋದು ಹಿಂಗೆ ಹೋಗೋದಲ್ಲ. ಭಾಗವತದ ಪುಸ್ತಕವನ್ನು ತಲೆ ಮೇಲೆ ಹೊರ್ಕೋಬೇಕು. ನಾನು ತಲೆ ಮೇಲೆ ಭಾಗವತ ಪುಸ್ತಕವನ್ನು ಹೊತ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೂಡಿಸ್ತಾರೆ, ಕೂಡಿಸಿ ಮರ್ಯಾದೆ ಮಾಡ್ತಾರೆ. ಅಲ್ಲ ಮಂಗಳಾರತಿ ಮಾಡ್ತಾರೆ, ಶುಕಾಚಾರ್ಯನ ತೋರಿಸ್ತಾರೆ, ಎಲ್ಲ ಏನೇನು ಮಾಡಬೇಕು ಎಲ್ಲ ಪದ್ಧತಿ ಏನಿರ್ತದೋ ಅದನ್ನೆಲ್ಲ ಮಾಡ್ತಾರೆ. ಮಾಡಿ ಶುಕಾಚಾರ್ಯರು ಹೇಳಿದ ಸ್ಥಳದಲ್ಲಿ ನಮ್ಮನ್ನು ಕೂಡಿಸಿ ಭಾಗವತದ ಎಷ್ಟಾಗ್ತದೋ ನಿಮಗೆ ಎಷ್ಟು ಹೊತ್ತಾಗ್ತದೋ ಅಷ್ಟು ಭಾಗವತವನ್ನು ಇಲ್ಲಿ ಹೇಳಿ, ಆಮೇಲೆ ಮತ್ತು ವಾದ್ಯನಗಾರಿಗಳೊಂದಿಗೆ ಯಾರ್ಯಾರು ಬರ್ತಾರೋ ಎಲ್ಲ ಕಳಶ ಅದು ಎಲ್ಲ ಹಿಡ್ಕೊಂಡು ಚಂದ ಬಂದು ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿ ಮತ್ತೆ ಮಂಗಳಾರತಿ ಮಾಡಿಸಿಕೊಂಡು ಹೋಗ್ತಾರೆ. ಮಂಗಳ ದಿವಸ ಮತ್ತಲ್ಲಿ ಹೋಗಿ ಅದು ಮಾಡಬೇಕು. ಆ ಸಂದರ್ಭದೊಳಗೆ ಅನೇಕ ಕಡೆಗೆ ನಡೀತಿದ್ದು. ನಾವು ಬದರಿಗೆ ಹೋದಾಗ ಅಲ್ಲೆಲ್ಲ ನೋಡಿದ್ವಿ, ಬೇಕಾದಷ್ಟು ಹರಿದ್ವಾರದೊಳಗೆ ಅಲ್ಲೆಲ್ಲ ಹೆಂಗೆ ವ್ಯವಸ್ಥೆ ಇತ್ತು ಅಂದ್ರೆ, ಅನೇಕ ಭಾಗವತ ಹೇಳ್ತಕ್ಕಂತಹ ಏನು ಪೌರಾಣಿಕರು ಬಂದಿರ್ತಾರೋ ಅಲ್ಲಿ ಕಂಡೀಷನ್ ಏನು ಗೊತ್ತೇನ್ರಿ, ಭಾಗವತ ಹೇಳಬೇಕಾದ್ರೆ ನಮ್ಮಲ್ಲೇನು ಹೋಗಿರ್ತಾವೆ ನಮ್ಮ ಪಾಟಿಗೆ ನಾವು ಹೋಗ್ತೀವಿ, ಉಪನ್ಯಾಸ ಮಾಡ್ತೀವಿ, ದರ್ಶನ ಮಾಡ್ಕೋತೀವಿ, ತೀರ್ಥಪ್ರಸಾದ ತೊಗೋತೀವಿ, ದಕ್ಷಿಣೆ ತೊಗೋತೀವಿ, ಜೈ ಬಂದುಬಿಡ್ತೀವಿ ನಾವು ಅಷ್ಟೇ. ಅಲ್ಲಿ ಹಂಗೆ ಅಂದ್ರೆ ಹಂಗಲ್ಲ. ಒಂದು ಮುಂಜಾನೆಯಿಂದ ಹಿಡ್ಕೊಂಡು ರಾತ್ರಿ ತನಕ ಭಾಗವತ ಆಗಬೇಕು. ಭಾಗವತಕ್ಕೆ ಯಾರ್ಯಾರು ಬರ್ತಾರೆ ಅವ್ರು ಯಾರೂ ಉಪವಾಸ ಹೋಗೋಂಗಿಲ್ಲ. ಒಂದು ಮುಂಜಾನೆಯಿಂದ ಹಿಡ್ಕೊಂಡು ಅಡಿಗೆ ಪ್ರಾರಂಭ ಇರ್ತದೆ ಒಂದು ಕಡೆಗೆ. ಆ ಪಾತೇಲೆಲ್ಲ ನೋಡ್ಬೇಕ್ರಿ, ಅವು ಎಂತೆಂಥ ಪಾತೇಲಿ ಇಟ್ಟಿರ್ತಾರೆ ಅಂದ್ರೆ ಅನ್ನ ಸಾರು, ಗೋಧಿ ಹುಗ್ಗಿ, ಇಂಥವೇನು ಶಿರಾನು ಏನು ಇಟ್ಟಿರ್ತಾರೆ. ಮತ್ತು ಅಷ್ಟೇ ಅಲ್ಲ, ನಾವು ಹಂಗೆ ಸುಮ್ಮನೆ ಹಿಂಗೆ ಹೊಂಟಾಗ ಬರ್ರಿ ಪ್ರಸಾದ ತೊಗೊಂಡೋಗ್ಬರ್ರಿ, ಬರ್ರಿ ಪ್ರಸಾದ ತೊಗೊಂಡು ಹೋಗ್ಬರ್ರಿ ಅಂತ ಕರೆದು ಪ್ರಸಾದ ಕೊಟ್ಟು ಕಳಿಸ್ತಾರೆ. ಏನು ಗೌರವ, ಏನು ಶ್ರದ್ಧೆ. ಆ ವೇದಿಕೆ ಮೇಲೆ ಹೆಂಗೆ ಕೂತಿರ್ತಾರೆ ಅವರು ಉಪನ್ಯಾಸ ಹೇಳುವವರು. ನೀವು ಟಿ ವಿ ಒಳಗೂ ನೋಡಿರ್ಬೇಕಾದ್ರೆ ಗೊತ್ತಾಗ್ತದೆ, ಇದು ಕಾಣ್ತದೆ ನಿಮಗೆ. ಇಷ್ಟು ಶ್ರದ್ಧೆ ವಿಶ್ವಾಸ ಉತ್ತರ ಭಾರತದಲ್ಲಿ ನಾವು ಭಾಗವತದ ಬಗ್ಗೆ ಕಾಣುತ್ತೇವೆ. ದಕ್ಷಿಣ ಭಾರತದೊಳಗೆ ಶ್ರದ್ಧೆ ಅದ, ವಿಶ್ವಾಸ ಅದ, ಇಲ್ಲ ಅಂತೇನಲ್ಲ. ಅವರೇನು ತೋರಿಸ್ತಾರೋ ಆ ಕ್ರಮದಲ್ಲಿ ನಮ್ಮಲ್ಲೇ ತೋರ್ಸಂಗೆ. ಅಂದ್ರೆ ಇರಲಿ ಬಿಡು, ಅವ್ರು ಹೇಳ್ತಾರದಲ್ಲ, ಹೇಳಿ ನಮಗೆ ಆತು ಹೋದ, ಇಲ್ಲ ಹೀಗಾಗಿ ದೇವ್ರು ನಮ್ಮ ಮನಸ್ಸಿನೊಳಗೆ ಬಂದ್ರೆ ಬಂದ, ಇಲ್ಲಂದ್ರೆ ಇಲ್ಲ ಅನ್ನೋ ಲೆಕ್ಕದೊಳಗೆ ನಮ್ಮೊಳಗದ. ಇರಲಿ ಅಂತೂ ನಾನು ಹೇಳಿಕಟ್ಟ ತಾತ್ಪರ್ಯ, ಭಾಗವತದ ಬಗ್ಗೆ ಶ್ರದ್ಧೆ ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ ಇದ್ದೇ ಇದೆ, ಇಲ್ಲ ಅಂತಿಲ್ಲ. ತೋರಿಸುವ ಕ್ರಮಗಳಲ್ಲಿ ಅವರ ಔದಾರ್ಯ ಅಥವಾ ಅವರ ಒಂದು ಗುಣ ಏನದ ಅದು ಒಂದು ಹೆಚ್ಚು ಮೆಚ್ಚಬೇಕಾಗಿರ್ತಕ್ಕಂಥ ಗುಣ ಮೆಚ್ಚೋಣಂತ. ಆದರೆ ಸಂತೋಷದ ವಿಷಯ ಏನು ಅಂದರೆ, ಭಾಗವತಕ್ಕೆ ಕಾಮೆಂಟ್ರಿಗಳನ್ನು ಕೊಟ್ಟಿರತಕ್ಕಂಥವರು ಯಾರು ಅಂದರೆ ದಕ್ಷಿಣ ಭಾರತದವರೇ. ಯಾರಿಗೂ ಶ್ರದ್ಧೆ ಇಲ್ಲ ಅಂತಲ್ಲ, ಅದ್ವೈತಿಗಳಿಗೂ ಕೂಡ ಭಾಗವತದ ಬಗ್ಗೆ ಶ್ರದ್ಧೆ. ಶಂಕರಾಚಾರ್ಯರು ನೇರವಾಗಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಲಿಲ್ಲ, ನಿಜ. ಅದ್ವೈತ ಮತದೊಳಗೆ ಬಂದ ಶ್ರೀಧರರು ಏನಿದ್ದಾರೋ, ಶ್ರೀಧರರು ಅಂದರೆ ಈ ಶಿವಮೊಗ್ಗದ ಹತ್ರ ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಅಂತೇನಿದ್ದಾರಲ್ಲ ಅವರಲ್ಲ, ಮತ್ತು ಅವ್ರನ್ನ ತಿಳ್ಕೊಬೇಡ್ರಿ. ಅದು ವರದಹಳ್ಳಿನ ಏನಂತಾರೆ ಅದಕ್ಕೆ, ಶಿವಮೊಗ್ಗದ ಹತ್ರ ಅದಲ್ಲ, ಅಲ್ಲೊಬ್ಬ ಶ್ರೀಧರ ಸ್ವಾಮಿಗಳು ಅಂತಿದ್ದಾರೆ, ಅವರು ವ್ಯಾಖ್ಯಾನ ಮಾಡಿದ್ದಲ್ಲ. ಬಹಳ ಪ್ರಾಚೀನ ಹಿಂದೆ ಅದ್ವೈತ ಪರಂಪರೆಯಲ್ಲಿ ಬಂದ ಶ್ರೀಧರ ಸ್ವಾಮಿಗಳು ಅಂತೇನಿದ್ದಾರೋ ಅವರು ಅದ್ವೈತದ ಪರವಾಗಿ ಅಂತ ಭಾಗವತಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದರು. ಇರಲಿ, ಅದ್ವೈತ ಪರವಾಗಿ ಅಂತ ವ್ಯಾಖ್ಯಾನ ಮಾಡಿದ್ರು, ಮಾಡಿಕೊಂಡಿರಲಿ, ಆದರೆ ಭಾಗವತದ ಬಗ್ಗೆ ಶ್ರದ್ಧೆ. ಅದ್ವೈತಿಗಳಲ್ಲಿ ಇನ್ನೊಂದು ಏನು ಅಂದರೆ ಭಾಗವತ್ ಸಂಪ್ರದಾಯ ಅಂತಲೇ ಅದು. ನಾವು ಭಾಗವತ್ ಸಂಪ್ರದಾಯದವರು ಅಂತಂತಾರೆ ಅವರು, ಹೌದಾ? ಅಂದ್ರೆ ಅದ್ವೈತಿಗಳಲ್ಲಿಯೂ ಭಾಗವತದ ಬಗ್ಗೆ ಶ್ರದ್ಧೆ.
ವಿಶಿಷ್ಟಾದ್ವೈತಿಗಳಲ್ಲಿ ಒಬ್ಬರು. ರಾಮಾನುಜಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ, ಶಂಕರಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ, ಶಾಂಕರರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರು. ರಾಮಾನುಜಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ, ರಾಮಾನುಜೀಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರು. ವೀರರಾಘವಾಚಾರ್ಯರು ಅಂತ ಅವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರು. ಕರ್ನಾಟಕದವರೇ ಆಗಿರ್ತಕ್ಕಂತಹ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸ್ವತಃ ಅವರೇ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದರು. ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಬರೆದರು. ಜೊತೆಗೆ ಆ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು, ನಿನ್ನೆ ಕೇವಲ ನಾವು ಯಾದವಾರ್ಯರ ಸ್ಮರಣೆಯನ್ನು ಮಾತ್ರ ಮಾಡಿದ್ವಿ, ಭಾಗವತಕ್ಕೆ ಅವರೊಬ್ಬರೇ ವ್ಯಾಖ್ಯಾನವನ್ನು ಮಾಡಿದ್ದಲ್ಲ. ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠದಲ್ಲಿ ಹಿಂದೆ ಟೀಕಾಕೃತ್ಪಾದರ ಕಾಲದಲ್ಲಿ ಇರ್ತಕ್ಕಂತಹ ಮಹಾನುಭಾವರು, ಪೇಜಾವರ ಮಠದ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು, ಅವರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದರು. ರಾಯರ ಮಠದ ಪರಂಪರೆಯಲ್ಲಿ ಇಂಥ ರಾಯರಿಗಿಂತ ಹಿಂದೆ ಬಂದಿರತಕ್ಕಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡಿದರು. ಉತ್ತರಾದಿ ಮಠದಲ್ಲಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡಿದರು. ವ್ಯಾಸ ತತ್ವಜ್ಞ ತೀರ್ಥರು ವ್ಯಾಖ್ಯಾನವನ್ನು ಮಾಡಿದರು. ಹಿಂಗೆ ಒಂದಲ್ಲ ಎರಡಲ್ಲ ಅನೇಕ 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 ವ್ಯಾಖ್ಯಾನಕಾರರು ಮಾಧ್ವವಾಂಗ್ಮಯದಲ್ಲಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿ ಭಾಗವತಕ್ಕೆ ತಮ್ಮದೇ ಆಗಿರತಕ್ಕಂತಹ ಶ್ರದ್ಧೆ ಎಷ್ಟಿದೆ, ಭಾಗವತವನ್ನು ಹೆಂಗೆ ಅರ್ಥ ಮಾಡಿಕೊಳ್ಬೇಕು ಅಂತ ತಿಳಿಸಿಕೊಟ್ಟು, ಅದರೊಳಗೆ ಪರಮಾವಧಿ ಭಾಳ ಸ್ವರಸ ಸುಂದರ ಅಂತ ಎಲ್ಲರೂ ಮುಕ್ತ ಮನಸ್ಸರಿಂದ ಕೊಂಡಾಡ್ತಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪರಮಾದ್ಭುತವಾದ ವ್ಯಾಖ್ಯಾನ, ಬಹಳ ಪರಮಾದ್ಭುತವಾದ ವ್ಯಾಖ್ಯಾನ. ಅಂದರೆ ಸ್ವರಸ ಸುಂದರವಾಗಿ ತಿಳಿಸ್ತಾರೆ. ಅಂದರೆ ಎಲ್ಲರದು ಇದು ಅದು ಹಿಂಗಂತ ಅರ್ಥ ಅಲ್ಲ. ಅದು ಆ ಹೇಳಬೇಕಾದ ವಿವರಣೆಗಳನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬಹಳ ಪರಮಾದ್ಭುತವಾಗಿ ತಿಳಿಸಿಕೊಡ್ತಾರೆ. ವಿಜಯಧ್ವಜರ ಮಹಿಮೆ ತಿಳಿಯಿರಿ. ಒಂದು ಈ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಹೆಂಗೆ ವ್ಯಾಖ್ಯಾನ ಮಾಡಿದರು ಅಂದರೆ, ಶುರು ಮಾಡಿದರು. ಅವರಂತೂ ಪ್ರತಿ ಶ್ಲೋಕಗಳಿಗೆ ಅರ್ಥ ಬರೆದಾರೆ ವಿಜಯಧ್ವಜರು, ಹಾಗೆ ಯಾರೂ ಮಾಡಿಲ್ಲ. ಕಂಪ್ಲೀಟ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ, ಪ್ರತಿ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದ ಮಹನೀಯರು ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು. ಅವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಕೂತ್ಕೊಂಡ್ರು. ಅಲ್ಲೊಂದು ಗಿಡ ಜೋರ ಅಳೆಗಾಡ್ಲಿಕ್ಕೆ ಶುರು ಮಾಡ್ತಿತ್ತು. ಗಾಳಿ ಬಂದಾಗ ಅಳೆಗಾಡ್ತಿತ್ತು, ಸಪ್ಪಳಾಗ್ತಿತ್ತು. ಯಾವಾಗಲೂ ಪುರಾಣದ ಕಥಾಶ್ರವಣ ಮಾಡುವಾಗ, ಹೇಳುವಾಗ, ಕೇಳುವಾಗ ಅಥವಾ ಗ್ರಂಥಲೇಖನ ಮಾಡುವಾಗ ಯಾವುದೂ ಶಬ್ದಗಳು ಬರಬಾರದು. ಮೈಂಡ್ ಡಿಸ್ಟರ್ಬ್ ಆಗ್ತದೆ ಅಷ್ಟೇ, ಬೇರೆ ಏನೂ ಅಲ್ಲ. ಒಂದು ಮನಸ್ಸಿನಿಂದ ಹೋಗ್ತಿರ್ತದೆ, ಆ ಮನಸ್ಸಿಗೆ ಅದು ಏನಾಗ್ಬಿಡ್ತದ್ರೆ ಅಡೆತಡೆ ಆಯ್ತು ಅಂದ್ರೆ ಆ ಮನಸ್ಸು ವ್ಯಗ್ರ ಆಗಿಬಿಡ್ತದೆ, ವಿಷಯ ಹೋಗಿಬಿಡ್ತದೆ. ಇವ್ರು ಹಿಂಗೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ಕೋತ ಕೂತ್ಕೊಂಡಾರ. ಆ ಗಾಳಿ ಗಾಳಿಗೆ ಬಂತು. ಗಾಳಿ ಬಂದ ಕೂಡಲೇ ಗಿಡ ಅಳಗಾಡ್ಲಿಕ್ಕೆ ಶುರು ಮಾಡ್ತು. ಅಳಗಾಡ್ಲಿಕ್ಕೆ ಶುರು ಮಾಡಿದ್ಕೊಂಡು ಡಿಸ್ಟರ್ಬ್ ಆಗ್ಲಿಕ್ಕತ್ತು. ಆಗ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಗಿಡದ ಕಡೆಗೆ ನೋಡಿ ಹಿಂಗಂದ್ರು. ಸುಮ್ಮನೆ ಇರು ಅಂದ್ರೆ ಹಿಂಗದಕ್ಕೆ ಸುಮ್ಮನಾತದು. ಎಲ್ಲಿ ತನಕ ರೀ ಅವತ್ತೊಂದು ದಿವ್ಸ ಬರೀತಾರೆ. ಅಲ್ಲಿ ತನಕ ಸುಮ್ಮನೆ ಇದ್ದಿದ್ದಿಲ್ಲ. ಒಂದು ದಿವ್ಸಕ್ಕೆ ವ್ಯಾಖ್ಯಾನ ಮುಗಿಯೋದಲ್ಲ. ಎಷ್ಟು ಶ್ಲೋಕಗಳವ ಭಾಗವತದಲ್ಲಿ? 18,000 ಶ್ಲೋಕಗಳವ. 18,000 ಶ್ಲೋಕಗಳು ಬರೆಯುವವರೆಗೂ ಗಿಡ ಹಿಂಗಿದ್ದದ್ದು ಹಾಗೇ ಸುಮ್ಮನೆ ನಿಂತಿತ್ತಂಥದ್ದು. ಯಾವಾಗ ಇವರು ಕೊನೆಯ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿ ಮುಗಿಸಿ ಶ್ರೀಕೃಷ್ಣಾರ್ಪಣಮಸ್ತು ಅಂದರು, ಆಗ ಅಳಗಾಡ್ಲಿಕ್ಕೆ ಶುರು ಮಾಡಿದಂಥ ಗಿಡ. ಇಂತಹ ಮಹನೀಯರು ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು. ಒಬ್ಬೊಬ್ಬರು ಭಾಗವತಕ್ಕೆ ಮಾಡಿದ್ದನ್ನು ವಿಚಾರ ಮಾಡಿ ನೋಡಿದರೆ ಭಗವಂತನ ದಯಾ ಎಟ್ಟದವರು. ನಿನ್ನೆ ಹೇಳಿದೆ, ಮತ್ತು ಮನಸ್ಸಿಗೆ ಬರ್ತದೆ. ಈಗ ಅದು ಯೋಚನೆ ಮಾಡಿ, ಅದ್ರ ಪೂರ್ತಿ ಹಂಗೆ ಹೋಗ್ಬೋದು, ಕತೆ ಮುಂದೆ ಹೋಗಂಗಿಲ್ಲ ಅಂತೇನು ವಿಚಾರ ಮಾಡಬೇಡ್ರಿ. ಕತೆ ಮುಂದೆ ಹೋಗ್ತೀನಿ, ಎಲ್ಲ ಕೇಳಿದವರೇ ಇದ್ದೀರಿ ಭಾಳ. ಮತ್ತು ಅಲ್ಲಿಗೆ ಬರ್ತದೆ ಅದು ಲಿಂಕು. ಯೋಚನೆ ಮಾಡಿರಿ. ಇವರೇನು ಇಷ್ಟೇ ಅಂದರು, ಇಷ್ಟೇ ಹೇಳಿದ್ರು ಅವ್ರು, ಜಾಸ್ತಿ ಏನು ಹೇಳಲಿಲ್ಲ. ಇವರ ಮನಸ್ಸಿನೊಳಗಿರುವ ಮಾತು. ವಿಜಯಧ್ವಜರು ವ್ಯಾಖ್ಯಾನ ಮಾಡುವ ವಿಜಯಧ್ವಜರ ಮನಸ್ಸಿನ ಮಾತೇನು? ಸುಮ್ಮನಿರು. ಹೌದಾ? ಈ ಮಹಾನುಭಾವರ ಮನಸ್ಸಿನ ಮಾತನ್ನು ಯಾವುದು ತಿಳಿತು? ಗಿಡದ ಮನಸ್ಸಿಗೆ ಗೊತ್ತಾಯ್ತು. ನಾ ಅಳಗಾಡಿದ್ರೆ ಸಪ್ಪಳಾತು ಅಂದ್ರೆ ಇವರಿಗೆ ಮೈಂಡಿಗೆ ಡಿಸ್ಟರ್ಬ್ ಆಗ್ತದೆ, ಮನಸ್ಸು ಗೊಂದಲ ಆಗ್ತದೆ, ಅದಕ್ಕೆ ಬೇಡ, ನಾ ಸುಮ್ಮನೆ ಇರಬೇಕು ಅಂತ ಯಾವುದಕ್ಕೆ ಗೊತ್ತಾಯ್ತು? ಹೆಂಗೆ ಗೊತ್ತಾತು ರೀ? ಕಣ್ಣಿಗೆ ಕಾಣದ ಮನಸ್ಸು. ಇದೀಗ ನೋಡಿದ್ವಿ,
ಕಣ್ಣಿಗೆ ಕಾಣದ ಮನಸ್ಸಿನ ವಿಚಾರ. ಗಿಡಕ್ಕಂತೂ ಮನಸ್ಸಿದೆ ಅಂತಲೇ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಶ್ರೀಮದಾಚಾರ್ಯ ಹೇಳ್ತಾರೆ, ಗಿಡಕ್ಕೆ ದೊಡ್ಡ ಮನಸ್ಸದ ಮಾರಾಯ, ಗಿಡದ ಹತ್ತಿರ ನಿಂತು ವಿಷ್ಣು ಸಹಸ್ರನಾಮ ಅನ್ನೋ ಗಿಡ ಹೂ ಜಾಸ್ತಿ ಅರಳ್ತಾವ, ಹಣ್ಣು ಕಾಯಿ ಜಾಸ್ತಿ ಆಗ್ತಾವ. ಹೊಲದಾಗ ಪಕ್ವತೆ ಬರಲಿಲ್ಲ ಅಂತ ಗಾಬರಿ ಆಗಬೇಡ, ಹೋಗಿ ಗಿಡದ ಮುಂದೆ ನಿಂತು ನೀನು ಹೊಲದಾಗ ನಿಂತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು, ದೇವರ ಗುಣಗಾನಗಳನ್ನು ಮಾಡು, ಯಾಕೆ ಫಲ ಬರುವುದಿಲ್ಲ ನೋಡೋಣ ಅಂತಾರೆ ಶ್ರೀಮದಾಚಾರ್ಯ. ಅಂದ್ರೆ ಗಿಡಗಳಿಗೂ ಕೂಡ ಮನಸ್ಸಿದೆ ಅಂತ ಆಚಾರ್ಯರು ಹೇಳಿದರು ಅನ್ನೋದು ನಿಮಗೆಲ್ಲ ಗೊತ್ತದ. ಭಾಗವತನೇ ಹೇಳ್ತಿಲ್ಲೇ ಏನಂತ ಹೇಳ್ತು? ವೇದವ್ಯಾಸ ದೇವರು ಮಗನ ವಿರಹ ಕಾತರವನ್ನು ಕಾಣಲಾರ್ದೆ ಪುತ್ರೇತಿ ತನ್ಮಯತಯ ತರವೋಪಿ ನೇದುಹು. ಯಾವ ವೇದವ್ಯಾಸ ದೇವರು ಶುಕಾಚಾರ್ಯರಿಗೆ ಭಾಗವತ ಉಪದೇಶ ಮಾಡಬೇಕು ಅನ್ನೋ ಕಾರಣದಿಂದ ಬಾ ಮಗ ಅಂತ ಒದರಿದಾಗ ಗಿಡಗಳು ಓ ಅಂದುವು ಅಂತ ಕೇಳ್ತೀವಿ. ಈ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಈ ಗಿಡಕ್ಕೆ ಸುಮ್ಮನೆ ಕೂಡು ಅಂತ ಮನಸ್ಸಿನಿಂದ ಹೇಳಿದರೆ ಈ ಗಿಡ ಮನಸ್ಸಿನಿಂದ ಸುಮ್ಮನಾಯಿತು. ಅರ್ಥ ಆಯ್ತು ನಿಮಗೆಲ್ಲರಿಗೂ? ಭಾಳ ಇನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅಂದ್ರೆ ಮನಸ್ಸುಗಳ ಸಂಭಾಷಣೆ ಭಾಗವತ ಅಂದಂಗಾತು. ಹೌದಲ್ಲ? ಕ್ಲಾರಿಟಿ ಸಿಗ್ತಾ ಇಲ್ಲ? ಮನಸ್ಸಿನ ಸಂಭಾಷಣೆ. ಯಾರ್ಯಾರ ಮನಸ್ಸಿನ ಸಂಭಾಷಣೆ ಇದು? ಮನಸ್ಸಿನ ಸಂಭಾಷಣೆ ಭಾಳ ಪವರ್ಫುಲ್. ಯಾವಾಗಲೂ ವಿಚಾರ ಮಾಡಿರಿ ನೀವು ಬರಬೇಕ್ರಿ ಅಂತ ನಾನು ನಿಮಗೆ ಬಾಯಿಲೆ ಹೇಳೋದಲ್ಲ, ಅದು ವ್ಯಾಲ್ಯೂ ಇರೋಂಗಿಲ್ಲ. ವ್ಯಾಲ್ಯೂ ಕಳ್ಕೋತದೆ. ಬಾಯಿಯಿಂದ ಬಂದಾಗ ವ್ಯಾಲ್ಯೂ ಕಳ್ಕೋತದೆ. ಮನಸ್ಸು ತಿಳ್ಕೊಂಡು ನಡೆದಾಗ ಏನಾಗ್ತದೆ? ವ್ಯಾಲ್ಯೂ ಹೆಚ್ಚಾಗ್ತದೆ. ಒಪ್ತೀರ ಅಥವಾ ಒಪ್ಪಂಗಿಲ್ಲ? ಭಾಗವತಕ್ಕೆ ಇಷ್ಟು ಯಾಕೆ ಮಹತ್ವ ಬಂದದ ಅಂದ್ರೆ ವೇದವ್ಯಾಸ ದೇವರ ಮಾತನ್ನು, ಅದರ ಮನಸ್ಸನ್ನು ಶುಕಾಚಾರ್ಯರು ತಿಳಿದರು. ಶುಕಾಚಾರ್ಯರ ವಿಚಾರವನ್ನು, ಮಾನಸಿಕ ವಿಚಾರವನ್ನು ವೇದವ್ಯಾಸ ದೇವರು ತಿಳಿದರು. ವ್ಯಾಖ್ಯಾನ ಮಾಡಿದ ವಿಜಯಧ್ವಜ ತೀರ್ಥರ ಸಂದರ್ಭದಲ್ಲೂ ಅದನ್ನೇ ಕಾಣ್ತೀವಿ. ವಿಜಯಧ್ವಜರ ಮನಸ್ಸನ್ನು ಗಿಡ ತಿಳ್ಕೊಂತು, ಗಿಡದ ಮನಸ್ಸನ್ನು ವಿಜಯಧ್ವಜರು ತಿಳ್ಕೊಂಡ್ರು ಅಂದಾಗ ಹೇಳುವವರ ಕೇಳುವವರ ನಮ್ಮ ಮನಸ್ಸಿನ ಮಾತನ್ನು ಆ ಭಗವಂತ ಕೇಳ್ತಾನೆ ಅನ್ನೋದಕ್ಕೆ ಇದೊಂದು ಪ್ರಸಂಗ. ಇರಲಿ, ಅಂತೂ ಒಟ್ಟಾರೆ ಒಂದು ವಾಕ್ಯದೊಳಗೆ ಹೇಳಿಬಿಡ್ತೀನಿ. ಭಾಗವತದ ಪ್ರತಿ ಪ್ರಸಂಗಗಳು ಹಿಂಗೆ ಮಾನಸಿಕವಾದ ಸಮತೋಲನವನ್ನು ಕಾಯ್ದಿರ್ತಕ್ಕಂತಹ, ಭಗವಂತನನ್ನು ಉಳಿಸ್ತಕ್ಕಂತಹ ಪ್ರಸಂಗಗಳೇ ಅವ. ಇಷ್ಟೊಂದು ಕೀ ಕೊಟ್ಟರೆ ಸಾಕು, ಮುಂದಿನ ಎಲ್ಲ ಪ್ರಸಂಗಗಳನ್ನು ಹೀಗೆ ನೋಡ್ತಾ ಹೋಗಿಬಿಡೋಣ ಅಂತ ಹೇಳುತ್ತಾ, ಸರಿ, ಆದ್ದರಿಂದ ನಿನ್ನ ಗುಟ್ಟು ಭಾಷೆ ಏನಿದೆ ಅದನ್ನು ರಟ್ಟು ಮಾಡಬೇಕಾದವನು ನೀನೇ. ಅದಕ್ಕಾಗಿ ಶುದ್ಧ ಸಮಾಧಿ ಭಾಷೆಯಲ್ಲಿ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡು ಅಂದರು ನಾರದರು. ಆ ಸಂದರ್ಭದಲ್ಲಿ ಭಗವಂತ ಅಂತ ಪ್ರಶ್ನೆ ಮಾಡ್ತಾನೆ, ಅಲ್ಲೋ ಭಗವಂತನ ಕಥೆ ಕೇಳೋದರಿಂದ ಆಗುವ ಲಾಭ ಏನು? ಶುದ್ಧ ಸಮಾಧಿ ಭಾಷೆಯಲ್ಲಿ ಭಗವಂತನನ್ನು ತಿಳಿಯುವುದರಿಂದ ಆಗುವ ಲಾಭ ಏನು ಅಂತ ಕೇಳಿದಾಗ ನಾನೇ ಉದಾಹರಣೆ ಇದ್ದೇನೆ ಅಂತ ನಾರದರು ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ಹಿಂದೆ ನಾನೊಬ್ಬ ದಾಸಿಪುತ್ರ, ಚಾತುರ್ಮಾಸ್ಯಕ್ಕೆ ಅಂತ ನಮ್ಮ ಮನೆಗೆ ಶ್ರೇಷ್ಠ ಜ್ಞಾನಿಗಳು ಬಂದಿದ್ದರು. ಅವರ ಸೇವೆಯನ್ನು ಮಾಡುವುದರಲ್ಲಿಯೇ ನಾವು ರತರಾಗಿದ್ವಿ. ಚಿಕ್ಕ ಹುಡುಗನಾಗಿದ್ದರೂ ಕೂಡ ನನಗೆ ಆಟದಲ್ಲಿ ಆಸಕ್ತಿ ಇರಲಿಲ್ಲ. ಅವರ ಸಂವಾದವನ್ನು ಕೇಳ್ತಿದ್ದೆ, ಅವರು ಹೇಳುವ ಹರಿಕಥೆಗಳನ್ನು ಶ್ರದ್ಧೆಯಿಂದ ಕೇಳ್ತಿದ್ದೆ, ಅವರ ಸೇವೆಯನ್ನು ಮಾಡ್ತಿದ್ದೆ. ಅವರಿಗೆ ಊಟ ಆದ್ಕೊಂಡು ಎಂಜಲುಗಾಮ ಮಾಡೋದು, ಅವರಿಗೆ ಹಾಸಿಗೆ ಇಡೋದು, ಇಂಥವೆಲ್ಲ ಏನೇನು ಕೆಲಸಗಳವನೋ ಅವೆಲ್ಲ ಕೆಲಸಗಳನ್ನು ಮಾಡ್ತಿದ್ದೆ. ಹೋಗಬೇಕಾದ್ರೆ ಅವರು ನನಗೆ ಅನುಗ್ರಹವನ್ನು ಮಾಡಿ ಹೋದರು. ನಾನು ಭಗವಂತನ ಚಿಂತನೆಯನ್ನು ಮಾಡ್ತಾನೇ ಇದ್ದೆ ಅವರು ಹೇಳಿದಂತೆ. ಒಂದು ದಿವಸ ನನ್ನ ತಾಯಿ ನನ್ನಿಂದ ದೂರ ಆದಳು. ಅನಂತರದಲ್ಲಿ ನಾನು ಭಗವಂತನ ಕಡೆಗೆ ವಿಚಾರ ಮಾಡಬೇಕು ಅಂತ ತಪಸ್ಸು ಮಾಡಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಭಗವಂತ ಒಂದು ಕ್ಷಣ ನನ್ನ ಕಣ್ಣು ಮುಂದೆ ಬಂದು ಹೋಗಿಬಿಟ್ಟ. ಆ ಭಗವಂತನನ್ನೇ ನೋಡಬೇಕು ಅಂತ ನಾನು ಭಾಳ ವ್ಯಥೆಪಟ್ಟೆ. ಅಶರೀರವಾಣಿಯಿಂದ ಭಗವಂತ ಹೇಳಿದ, ಈ ಜನ್ಮದಲ್ಲಿ ಇಷ್ಟೇ ದರ್ಶನ, ಮುಂದಿನ ಜನ್ಮದಲ್ಲಿ ನೀನು ಬ್ರಹ್ಮದೇವರ ಮಗನಾಗಿ ಹುಡ್ತೀಯ, ನಿನಗೆ ಯಾವಾಗ ಬೇಕೋ ಆವಾಗ ಬಂದು ನೀನು ನನ್ನ ದರ್ಶನವನ್ನು ಮಾಡಬಹುದು ಅಂತ ಭಗವಂತ ಹೇಳಿದ. ಕೇವಲ ಜ್ಞಾನಿಗಳು ಹೇಳಿದಂತೆ ಭಗವಂತನ ಉಪಾಸನೆಯನ್ನು ಸ್ವಲ್ಪ ಸಮಯ ಮಾಡಿದ್ದಕ್ಕೇನೆ ಬ್ರಹ್ಮದೇವರ ಮಗನಾಗಿ ನಾನು ಹುಟ್ಟುವಂತಹ ಒಂದು ಯೋಗವನ್ನು ಪಡೆದೀನಿ ಎಂದರೆ ಭಗವಂತ. ಕಲಿಯುಗದ ಸಜ್ಜನರಿಗೆಲ್ಲ ಶ್ರೀಮದ್ ಭಾಗವತದ ಕಥಾಶ್ರವಣವಾದರೆ ಮುಂದಿನ ಜನ್ಮದಲ್ಲಿ ಅವರೂ ಕೂಡ ಮತ್ತೆ ಬ್ರಾಹ್ಮಣರಾಗಿ ಹುಟ್ಟಿ ಬರ್ತಾರೆ. ನಾರದ ದಾಸಿಪುತ್ರ ನಾರದ ಅಂತ ಆಗಬೇಕಾದ್ರೆ, ಬ್ರಹ್ಮನ ಮಗ ಅಂತ ಆಗಬೇಕಾದ್ರೆ ಬ್ರಾಹ್ಮಣ ಹೌದಲ್ಲೋ, ಬ್ರಹ್ಮನ ಮಗ ಬ್ರಾಹ್ಮಣ ಹೌದಲ್ಲೋ, ಬ್ರಹ್ಮನನ್ನು ತಿಳಿದವನೂ ಬ್ರಾಹ್ಮಣ ಹೌದು, ಬ್ರಹ್ಮನ ಮಗನೂ ಬ್ರಾಹ್ಮಣ ಹೌದು. ದೇವತೆಗಳ ಜಾತಿ ತಕ್ಕೋತ ಬರ್ರಿ ನೀವು ನೋಡ್ರಿ, ಗೊತ್ತಾಗ್ತದೆ ನಿಮಗೆ. ರಾಯರದನ್ನು ಭಾಳ ಚಂದ ತಿಳಿಸಿಕೊಟ್ಟಾರೆ.
ದೇವತೆಗಳಲ್ಲಿ ವಾಯುದೇವರು ಕ್ಷತ್ರಿಯರು, ದೇವತೆಗಳಲ್ಲಿ ಬ್ರಹ್ಮದೇವರು ಬ್ರಾಹ್ಮಣರು. ಅರ್ಥ ಆಯ್ತಾ ಇಲ್ಲೋ? ಅಂದಾಕ್ಷಣಕ್ಕೆ ಹಂಗಾರೆ ನಮ್ಮಲ್ಲಿ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲಿ ಹಂಗದನೋ ಹಂಗೆ ದೇವತೆಗಳಲ್ಲೂ ಅದ. ಇಂದ್ರ ಕ್ಷತ್ರಿಯ, ದೇವೇಂದ್ರ ಏನಿದ್ದಾನೋ ಅವನು ಕ್ಷತ್ರಿಯ. ಹಿಂಗೆ ದೇವತೆಗಳಿಗೂ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇನದ ಹಿಂಗಿದ್ದೇ ಅದ. ಸುಳ್ಳ ನಾವಿಲ್ಲಿ ಕಚ್ಚಾಳಿಕತ್ತೀವಿ ಅಷ್ಟೇ. ಈ ವರ್ಣ ವ್ಯವಸ್ಥೆ ಅನ್ನೋದೇನದ ಅಲ್ಲೂ ಅದ ಇಲ್ಲೂ ಅದ. ಅಂದಾಕ್ಷರಕ್ಕೆ ನಿಮಗೊಂದು ಪ್ರಶ್ನೆ ಹುಟ್ಟುಬಿಡ್ತದೆ. ಈಗ ಬ್ರಹ್ಮದೇವರು ವಾಯುದೇವರು ಅಂದಾಗ ಒಬ್ಬ ಬ್ರಾಹ್ಮಣ ಆದ, ಒಬ್ಬ ಕ್ಷತ್ರಿಯ ಆದ, ಮತ್ತಿಬ್ಬರು ಸಮಾನರು ಅಂತ ಹೆಂಗರ ಅಂತ ಪ್ರಶ್ನೆ ಬರ್ತದೆ ನಿಮಗೆ. ಇಬ್ಬರು ಸಮಾನರು ಅಂತ ಅನ್ನೋದು ನಿರ್ವಿವಾದವೇ, ಅದರಲ್ಲೇನು ಸಂಶಯನೇ ಇಲ್ಲ, ಎಷ್ಟೂ ಸಂಶಯ ಇಲ್ಲ. ಇದರ ಮಾಪಕ ಅಲ್ಲೂ ಇಲ್ಲೂ ಇಲ್ಲ. ಅರ್ಥ ಆಯ್ತಾ ಇಲ್ಲ ನಿಮಗೆ? ಇದೇ ಅಳತೆಗೋಲು ಏನದ ಅಲ್ಲಿ ಇಲ್ಲ, ದೇವಲೋಕದಲ್ಲಿ ಅದು ಇಲ್ಲ. ಅರ್ಥ ಆಯ್ತಾ? ಇರಲಿ. ಅಂತೂ ತಾತ್ಪರ್ಯ ಈ ರೀತಿಯಾಗಿ ನಾನು ಬ್ರಾಹ್ಮಣನಾಗಿ ಹುಟ್ಟಿದೆ, ತಿರ್ಗಾ ಮತ್ತೆ ಬ್ರಹ್ಮಜ್ಞಾನವನ್ನು ಹೊಂದುವಂತಹ ಒಂದು ಶ್ರೇಷ್ಠ ಜನ್ಮ ಪಡೆದೆ, ಅದಕ್ಕಾಗಿ ಶ್ರೇಷ್ಠವಾದ ಭಾಗವತವನ್ನು ರಚನೆ ಮಾಡು ಎಂಬುದಾಗಿ ಹೇಳಿದಾಗ ಆಗಲಿ ಅಂತ ಶುಕಾಚಾರ್ಯರು, ವೇದವ್ಯಾಸ ದೇವರು ಬ್ರಹ್ಮನದಿಯಾದ ಸರಸ್ವತಿ ದಡದಲ್ಲಿ ಪಶ್ಚಿಮ ದಿಗ್ಭಾಗದಲ್ಲಿ ಇರತಕ್ಕಂತಹ ಶಮ್ಯಾಪ್ರಾಸ ಅಂತ ಏನಿದೆ, ಆ ಶಮ್ಯಾಪ್ರಾಸದಲ್ಲಿ ಸ್ನಾನಾದಿಗಳನ್ನು ಮಾಡಿ ನಿತ್ಯಾನ್ನಿಕಗಳನ್ನು ಮಾಡಿ ಮುಗಿಸಿ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದರು. ಅದನ್ನು ಶುಕಾಚಾರ್ಯರಿಗೆ ಉಪದೇಶ ಮಾಡಿದರು. ಬರೀ ಕೇವಲ ಶುಕಾಚಾರ್ಯರಿಗೆ ಮಾಡಲಿಲ್ಲ, ಶುಕಾಚಾರ್ಯರ ಒಳಗಿರುವ ವಾಯುದೇವರಿಗೆ ಉಪದೇಶವನ್ನು ಮಾಡಿದ್ದಾರೆ. ಶುಕಾಚಾರ್ಯರಿಗೆ ಇಷ್ಟು ಯಾಕೆ ಮಹತ್ವ ಅಂದರೆ, ಶುಕಾಚಾರ್ಯರಂತೂ ಶ್ರೇಷ್ಠನೇ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಶುಕಾಚಾರ್ಯರಲ್ಲಿ ವಾಯುದೇವರ ಸನ್ನಿಧಾನ ಅದು. ಪ್ರಹ್ಲಾದರಾಜರು ಶ್ರೇಷ್ಠರೇ, ಅದರಲ್ಲೇ ನಿರ್ವಿವಾದ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ಸನ್ನಿಧಾನ ಇದೆ. ಆದ್ದರಿಂದ ಪ್ರಹ್ಲಾದರಾಜರಿಗೆ ಒಂದು ವಿಶಿಷ್ಟ ಮಹತ್ವ, ಆದ್ದರಿಂದ ಶುಕಾಚಾರ್ಯರಿಗೂ ಒಂದು ವಿಶಿಷ್ಟವಾಗಿರತಕ್ಕಂತಹ ಸ್ಥಾನ. ಹೀಗಾಗಿ ಅಂತಹ ಶುಕಾಚಾರ್ಯರು ಭಾಗವತಾದಿಗಳನ್ನು ಶ್ರವಣ ಮಾಡಿದ್ದಾರೆ. ಇನ್ನು ಪರೀಕ್ಷಿತ ರಾಜ ಯಾಕೆ ಬಂದ ಅಂತ ಅನ್ನೋ ಪ್ರಶ್ನೆ ಅದಲ್ಲ ನಿಂದು, ಅದಕ್ಕೆ ಹೇಳ್ತೀನಿ ಕೇಳು. ಯಾಕೆ ಭಾಗವತ ಪರೀಕ್ಷಿತ ರಾಜ ಕೇಳಬೇಕು ಅನ್ನಿಸ್ತು ಅಂದರೆ, ಗದಾಯುದ್ಧದಲ್ಲಿ ಭೀಮಸೇನ ದೇವರಿಂದಾಗಿ ಕೈಕಾಲುಗಳನ್ನು ಮುರಿಸಿಕೊಂಡು ಬಿದ್ದಿರತಕ್ಕಂತಹ ದುರ್ಯೋಧನ ಇನ್ನೇನು ಹೋಗಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇತ್ತು. ಪರಿಸ್ಥಿತಿ ಇರುವಂತಹ ಸಂದರ್ಭದೊಳಗೆ ಅವನನ್ನು ಭೇಟಿಯಾಗಲಿಕ್ಕೆ ಅಂತ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಅಶ್ವತ್ಥಾಮಾಚಾರ್ಯರ ಮನಸ್ಸು ವ್ಯಗ್ರ ಆಯಿತು. ಎರಡು ಭಾವನೆಗಳು ಒಮ್ಮೆ ಬಂದವು. ದುರ್ಯೋಧನನನ್ನು ನೋಡಿದಾಗ ಒಂದು ಕರುಣೆ ಬಂತು, ಇನ್ನೊಂದು ಕ್ರೋಧ ಬಂತು. ಎರಡು ವಿರುದ್ಧ ರಸ. ಕರುಣೆ ಬಂದಾಗ ಕ್ರೋಧ ಇರಂಗಿಲ್ಲ, ಕ್ರೋಧ ಇದ್ದಾಗ ಕರುಣೆ ಇರಂಗಿಲ್ಲ. ಹೌದಂತೀರಿ ನೀವೆಲ್ಲರೂ ಈಗ. ಆದರೆ ಭಾಗವತದ ಈ ಪ್ರಸಂಗವನ್ನು ಕೇಳಿದಾಗ ಕರುಣೆ ಕ್ರೋಧ ಎರಡೂ ಒಮ್ಮೆ ಬಂದವು. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ವಾಲ್ಮೀಕಿ ಮಹರ್ಷಿಗಳು ಹೊರಟಾಗ ಒಬ್ಬ ವ್ಯಾಧ ಹಕ್ಕಿಗಳ ಜೋಡಿ ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನು ಕೊಂದಾಗ ಅವ್ರಿಗೂ ಏನು ಬಂದವು? ಎರಡು ಭಾವನೆಗಳು ಒಮ್ಮೆ ಬಂದವು. ಒಂದು ಕರುಣಾರಸ ಬಂತು, ಇನ್ನೊಂದು ಕ್ರೋಧರಸ ಬಂತು. ಹಕ್ಕಿಗಳನ್ನು ನೋಡಿ ಕರುಣೆ ಬಂದರೆ, ವ್ಯಾಧನನ್ನು ನೋಡಿ ಕ್ರೋಧ ಬಂತು. ಹೌದಲ್ಲ? ಒಪ್ತಿರೇ ಒಪ್ಪಂಗಿಲ್ಲ? ಹಂಗೆ ಅಶ್ವತ್ಥಾಮಾಚಾರ್ಯರಿಗೆ ಏನಾತೀಗ? ಕರುಣೆ ಕ್ರೋಧ ಎರಡೂ ಬಂತು. ದುರ್ಯೋಧನನ್ನು ನೋಡಿ ಕರುಣೆ ಬಂತು, ಪಾಂಡವರನ್ನು ನೆನೆಸಿ ಕ್ರೋಧ ಬಂತು. ಅಚರಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ರಿ, ಅದು ನಮ್ಮ ಅನುಭವಕ್ಕೆ ಬರೋಂಗಿಲ್ಲ. ಕರುಣೆ ಇದ್ದಾಗ ಕ್ರೋಧ ಇರೋಂಗಿಲ್ಲ, ಕ್ರೋಧ ಇದ್ದಾಗ ಕರುಣೆ ಇರೋಂಗಿಲ್ಲ. ನಮ್ಮ ಅನುಭವದ ವಿರುದ್ಧ ಅನ್ನಿಸ್ತದಲ್ಲ ಇದು. ಹಾಗೇನ್ರ ಡೌಟ್ ಅದ ಯಾರಿಗಾರ? ನಮಗೂ ಅನುಭವಕ್ಕೆ, ನಿಮಗೂ ಅನುಭವಕ್ಕೆ. ನಮಗೆ ಬೇಕಾದವರಿಗೆ ಏನಾದರೂ ಆದರೆ, ನಮಗೆ ಭಾಳ ಬೇಕಾದವರಿದ್ದಾರೆ ಅಂತ ಅನ್ಕೊಳ್ಳೋಣ. ಎಕ್ಸ್ ಪರ್ಸನ್ ನಮಗೆ ಭಾಳ ಬೇಕಾದವರಿದ್ದಾರೆ, ಅವರು ಬರಲಿಕ್ಕತ್ತಾರೆ, ಒಬ್ಬ ಉದ್ದೇಶಪೂರ್ವಕವಾಗಿ ಎಕ್ಸಿಡೆಂಟ್ ಮಾಡಿದ ಅವರಿಗೆ. ನಿಮಗೆ ವಾರ್ತೆ ಬಂತು, ಎರಡೂ ಭಾವನೆ ಬರ್ತಾವೋ ಬರೋಂಗಿಲ್ಲ. ನಿಮಗೆ ಬಹಳ ಬೇಕಾದವನಿಗೆ ಎಕ್ಸಿಡೆಂಟ್ ಆದದ್ದರಿಂದಾಗಿ ಕರುಣೆ ಬಂದದ, ಯಾವ ಮಾಡ್ಯಾನೋ ಅವನ ಮೇಲೆ ಕ್ರೋಧ ಬಂದದ. ಹೌದಲ್ಲ? ಧರ್ಮಸ್ಥಳದಲ್ಲಿ ಇರತಕ್ಕಂತಹ ಒಂದು ವೈಭವ, ಒಂದು ಇದನ್ನು ನೋಡಿದಾಗ ನಮಗೆ ಏನದ? ಭಕ್ತಿ ಅದ. ಆ ಭಾವನೆಯನ್ನು ಕೆಡಿಸಬೇಕು ಅಂತ ಹೊರಟವರ ಬಗ್ಗೆ ಏನದ? ಕ್ರೋಧ. ಪವಿತ್ರ ಸ್ಥಳವನ್ನು ಅಪವಿತ್ರ, ಸುಳ್ಳೆ ಏನೇನೋ ಆಗೋದು ಹೊಂಟ್ಬಿಟ್ರು. ಅದನ್ನು ಜೈನರ ಸಾಮ್ರಾಜ್ಯ,
ಒಂದು ನೆನಪಿಟ್ಕೋರಿ, ಪೂಜಾ ಮಾಡೋರು ನಮ್ಮವರೇ, ಬ್ರಾಹ್ಮಣರೇ ಪೂಜಾ ಮಾಡ್ತಾರಲ್ಲೇ, ಪೂಜಾ ಮಾಡೋರು ಬೇರೆದವರು ಮಾಡೋದಿಲ್ಲ. ಇದನ್ನ ಯಾಕೆ ಸುಮ್ಮನೆ ಮೈಂಡ್ ಡೈವರ್ಟ್ ಮಾಡ್ಕೊತ ಹೊಂಟಾರಪ್ಪ ಇವರು. ಕ್ರೋಧನು ಬಂತು, ಹೌದಲ್ಲ? ಎರಡೆರಡು ರಸಗಳು ಒಮ್ಮೊಮ್ಮೆ ಬರಲಿಕ್ಕೆ ಹಿಂಗೆ ಸಾಧ್ಯ ಅದ ಅಂತನ್ಲಿಕ್ಕೆ ಅದು ನಾವು ಹೆಂಗೆ ತಿಳ್ಕೊಂಡೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ನೀವೇನು ತಿಳ್ಕೊಂಡ್ರಿ ಅಂದ್ರೆ ಕ್ರೋಧ ಕರುಣ ಎರಡೂ ಬರಂಗಿಲ್ಲ ಅಂದ್ರೆ ಏನು ಅನ್ಕೊಂಡ್ರಿ ನೀವು ಅಂದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ಒಂದೇ ಟೈಮ್ ಒಳಗೆ ಕರುಣ ಕ್ರೋಧ ಬರಂಗಿಲ್ಲ ಅಂತ ಅನ್ಕೊಳಿಕತ್ತೀರಿ. ಪುರಾಣ ಹೇಳಲಿಕ್ಕತ್ತದ ಹಂಗಲ್ಲ. ವ್ಯಕ್ತಿ ವಿಭಿನ್ನ ಇರ್ತಾನೆ, ಒಬ್ಬ ವ್ಯಕ್ತಿಯ ಬಗ್ಗೆ ಕರುಣೆ ಇರ್ತದೆ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕ್ರೋಧ ಇರ್ತದೆ ಅಂತ ಅನ್ನೋದೇನದ ಇದು ಕಾಮನ್. ಅಂದಾಕ್ಷಣಕ್ಕೆ ಈಗ ಯಾವ ವ್ಯಕ್ತಿ ಬಗ್ಗೆ ಕರುಣೆ ಇರ್ತದೆ ಅವನ ಬಗ್ಗೆ ಜೀವನ ಪೂರ್ತಿ ಕರುಣೆ ಇರ್ತದೆ ಅಂತ ತಿಳಿಬೇಡ್ರಿ. ಕರ್ಮಾನುಬಂಧ ಯಾವಾಗ ಕರುಣೆ ಇರ್ತದೆ ಗೊತ್ತಿರಂಗಿಲ್ಲ. ಈಗ ಇವತ್ತನ್ನು ಅವನ ಮೇಲೆ ನಮಗೆ ಸಿಟ್ಟಿರ್ತದೆ, ಅವನ ಮೇಲೆ ಜೀವನ ಪೂರ್ತಿ ಸಿಟ್ಟಿರ್ತದೆ ಅಂತ ತಿಳಿಯೋದು ಬೇಡ. ಯಾವಾಗ ಕರುಣೆ ಬರ್ತದೆ ಅಂತ ಗೊತ್ತಿರಂಗಿಲ್ಲ. ಒಂದೇ ಸಮಯದೊಳಗೆ ಹಲವಾರು ರಸಗಳು ಮನಸ್ಸಿನೊಳಗೆ ಆಟವಾಡಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿ ವಿಭಿನ್ನವಾಗಿರ್ತಾನೆ ಅಂತನ್ನುವಂತಹ ಪ್ರಸಂಗವನ್ನು ತಿಳಿದು, ಅಂತೂ ಅಶ್ವತ್ಥಾಮಾಚಾರ್ಯರು ಯಾರ ಮೇಲೆ ಕರುಣೆ ಮಾಡಬೇಕಾಗಿತ್ತೋ ಅವ್ರ ಮೇಲೆ ಕರುಣೆ ಮಾಡಲಿಲ್ಲ, ಯಾರ ಮೇಲೆ ಕ್ರೋಧ ಮಾಡಬೇಕಾಗಿತ್ತೋ ಅವರ ಮೇಲೆ ಕ್ರೋಧ ಮಾಡಲಿಲ್ಲ. ದಾರಿ ತಪ್ಪಿದರು ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ದಾರಿ ತಪ್ಪಿದರು. ಯಾರ ಮೇಲೆ ಕರುಣೆ ತೋರಿಸಬೇಕಾಗಿತ್ತೋ ಅಲ್ಲಿ ಕರುಣೆ ತೋರಿಸಲಿಲ್ಲ. ನಿಜವಾಗಿಯೂ ಅವರ ಕರುಣೆ ಯಾರ ಮೇಲೆ ಇರಬೇಕಾಗಿತ್ತು? ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವ್ರ ಮೇಲೆ ಕರುಣೆ ಇರಬೇಕಾಗಿತ್ತು ಅವರಿಗೆ. ಅಶ್ವತ್ಥಾಮಾಚಾರ್ಯರು ಅಂದರೆ ಮಹಾರುದ್ರದೇವರು. ಭೀಮಸೇನ ದೇವರಿಗೆ ಕರುಣೆ ತೋರಿಸೋ ಅಗತ್ಯತೆ ಏನಿಲ್ಲ, ಅದಕ್ಕೆ ಅವ್ರ ಹೆಸರು ಹೇಳಲಿಲ್ಲ. ಧರ್ಮರಾಜನ ಮೇಲೆ ಕರುಣೆ ಇರಬೇಕಾಗಿತ್ತು, ಅರ್ಜುನನ ಮೇಲೆ ಕರುಣೆ ಇರಬೇಕಾಗಿತ್ತು. ಪಾಶುಪತಾಸ್ತ್ರವನ್ನು ಕೊಟ್ಟ ಮಹಾನುಭಾವನೆ ಅವ. ಅರ್ಥ ಆಯ್ತಾ? ಅಶ್ವತ್ಥಾಮಾಚಾರ್ಯರ ಮೂಲ ರೂಪದ ರುದ್ರದೇವರೇ, ಶಿವನೇ ಪಾಶುಪತಾಸ್ತ್ರವನ್ನು ಕೊಟ್ಟ ಅರ್ಜುನನಿಗೆ. ಅಷ್ಟು ಅನುಗ್ರಹ ಮೂಲ ರೂಪದಲ್ಲಿ ಮಾಡಿ ಅಶ್ವತ್ಥಾಮನಾಗಿ ಅವತಾರ ಮಾಡಿದಾಗ ಅದೇ ಅರ್ಜುನನ ಮೇಲೆ ಸಿಟ್ಟು ಬಂತು, ಅದೇ ಧರ್ಮರಾಜನ ಮೇಲೆ ಸಿಟ್ಟು ಬಂತು. ಭಕ್ತಿ ವೈಶಿಷ್ಟ್ಯವನ್ನು ತೋರಿಸಬೇಕಾಗಿತ್ತು, ಭೀಮನ ಮೇಲೆ ದ್ವೇಷ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಪಾಂಡವರ ಮೇಲೆ ಸಿಟ್ಟು ಬಂತು. ನಿಜವಾಗಿಯೂ ಕ್ರೋಧ ಯಾರ ಮೇಲೆ ಮಾಡಬೇಕಾಗಿತ್ತು? ಅಧರ್ಮ ಮಾಡ್ತಾ ಇರತಕ್ಕಂತಹ ದುರ್ಯೋಧನನ ಮೇಲೆ ಕ್ರೋಧ ಮಾಡಬೇಕಾಗಿತ್ತು. ಅಲ್ಲಿ ಕರುಣೆ ಬಂತು. ಕಾರಣ ಮನೋನಿಯಾಮಕರಾದ ಮಹಾರುದ್ರದೇವರ ಮನಸ್ಸೇ ಕೆಟ್ಟಿತ್ತು. ಮತ್ತು ಅಲ್ಲೇ ಬಂದೇ ಬಿಡ್ತದೆ, ಎಲ್ಲೋ ಹೋಗಲಿಲ್ಲ. ಅವರ ಮನಸ್ಸಿಗೆ ಯಾಕೆ ಕೆಡ್ತು? ದುರ್ಯೋಧನ ಒಂದು ಬಾರಿ ಹಾಲು ಕೊಟ್ಟ. ಭಾಗವತ ಹೇಳುತ್ತೆ ಅವರ ಮನಸ್ಸು ಯಾಕೆ ಕೆಟ್ಟಿತ್ತು ಅಂದರೆ, ದುಷ್ಟರ ಮನೆಯಲ್ಲಿ ಅನ್ನ ಸಾರು ಪಲ್ಯ ಉಂಡಿದ್ದಿಲ್ಲ, ಹಾಲು ಕುಡ್ದಿದ್ದ. ಹಾಲಿಗೇನು ದೋಷ ರೀ? ನಾವು ಮಾತಾಡ್ತಿರ್ತೀವಲ್ಲ, ಹಾಲಿಗೇನು ದೋಷ? ಹಾಲಿಗೆ ದೋಷ ಇಲ್ಲ, ಕುಡ್ದೋಂಗೆ ದೋಷ ಅದು. ಅರ್ಥ ಆಯ್ತಾ ಇಲ್ಲ? ಅಂದರೆ ತೆಗೆದುಕೊಳ್ಳುವ ಆಹಾರದ ಮೇಲೆ ನಮ್ಮ ಮನಸ್ಸಿಗೆ ಪರಿಣಾಮ ಕೊಡ್ತದೆ ಯಾವಾಗಲೂ. ನಾವು ಎಂಥ ಆಹಾರ ಸ್ವೀಕಾರ ಮಾಡ್ತೀವಿ ಇಷ್ಟ ಅಲ್ಲ, ಆಹಾರ ಹೆಂಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೂ ಮನಸ್ಸಿಗೆ ಪರಿಣಾಮ ಅದ. ನನ್ನ ಮನೆಯೊಳಗೆ ನನ್ನ ಹೆಂಡತಿ ಮಾಡಿದ್ದೆ, ನಾನೇ ತಂದ ಪದಾರ್ಥಗಳನ್ನೇ ಬಿಡ್ರಿ ಹೋಗಲಿ, ಗಿರಣ್ಯಾಗ ಹಾಕ್ಸಿದ್ದು ಅಲ್ಲ, ಅಂಗಡಿಯಾಗ ತಂದದ್ದು ಅಲ್ಲ, APMCಯಾಗ ತೊಗೊಂಡು ಬಂದದ್ದು ಅಲ್ಲ, ನಾನೇ ಕಷ್ಟಪಟ್ಟು ಬಿತ್ತಿ ಎಲ್ಲ ಬೆಳೆದು ತೆಗೆದು ನಾನೇ ನನ್ನ ಕೈಯಿಂದ ತಂದು ಮನೆಯೊಳಗೆ ಕೊಟ್ಟು ಅದು ನನ್ನ ಹೆಂಡತಿ ಸ್ವಂತ ಕೈಲೇ ಬೇಯಿಸಿ ನನಗೆ ಕೊಟ್ಟ ಆಹಾರವು ಮನಸ್ಸಿನ ಮೇಲೆ ಪರಿಣಾಮ ಕೊಡ್ತದೆ. ನೆನಪಿಡ್ರಿ, ಯಾವಾಗ ಅಂದ್ರೆ ನಾನು ಉತ್ತಬೇಕಾದ್ರೆ, ಬಿತ್ತಬೇಕಾದ್ರೆ, ತೆಗಿಬೇಕಾದ್ರೆ, ತೊಳಿಬೇಕಾದ್ರೆ, ಅದನ್ನು ರುಬ್ಬಬೇಕಾದ್ರೆ, ಬೀಸಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ನಮ್ಮ ಭಾವನೆ ಹೆಂಗೆ ಬರ್ತಾವೋ, ಇದನ್ನ ಒಳಗೆ ಕಟ್ಕೊಂಡು ಇದಕ್ಕೆ ಮಾಡೋದು ಬಂತು ಅಂತ ನನ್ನ ಹೆಂಡತಿ ಅನ್ಕೋತ ಅಡುಗೆ ಮಾಡಿದ್ಲು ಅಂದ್ರೆ ನನಗೂ ನೆಕ್ಸ್ಟ್ ಫೀಲಿಂಗ್ ಇದನ್ನೊಂದು ಒಳಗೆ ಕಟ್ಕೊಂಡೆ ಅಂತ ಹುಡ್ತದೆ. ಅಲ್ಲ, ತಮಾಷೆಗೆ ಈ ಮಾತು ಹೇಳಿದೆ, ಯಾವ ಫೀಲಿಂಗ್ ಬರುತ್ತದೋ ಆ ಕ್ಷಣದಲ್ಲಿ. ಪ್ರಾಯಶಃ ಇವತ್ತೆಲ್ಲರೂ ಟೆನ್ಷನ್ ಮಾಡ್ಕೋತೀವಿ, ಇದು ನೆನಪಿಟ್ಕೋಬೇಕು. ಇವತ್ತು ಅಡುಗೆ ಮಾಡೋರು ಟೆನ್ಷನ್ಲೇ ಅಡುಗೆ ಮಾಡ್ತಾರೆ. ಇವತ್ತು ಮನ್ಯಾಗಿನ ಹೆಣ್ಮಕ್ಳು ನಾನು ಕಾಂಟ್ಯಾಕ್ಟ್ ಕೊಟ್ಟವ್ರದ್ದು ಹೇಳಿಗತ್ತಿಲ್ಲ. ಯಾಕೆ ಮನೆಯೊಳಗೆ ಟೆನ್ಷನ್ಲೇ ಅಡುಗೆ ನಡೆದದು ಇವತ್ತಂದ್ರೆ ಟೈಮ್ ಇಲ್ಲ ಪಾಪ. ಗಂಡು ಒಂದು ಟೈಮಿಗೆ ಹೋಗವ, ಮಕ್ಕಳು ಒಂದು ಟೈಮಿಗೆ ಹೋಗೋವು. ಇವ್ರಿಗೆ ಸೆಟ್ ಮಾಡಬೇಕು, ಅವ್ರಿಗೆ ಸೆಟ್ ಮಾಡಬೇಕು, ಇಲ್ಲಿ ಸೆಟ್ ಮಾಡ್ಕೋಬೇಕು. ಏನು ಮಾಡಬೇಕು ಅಂತ ಗೊತ್ತಾಗಲಾರ್ದ ಟೆನ್ಷನ್ಲೇ ಅಡುಗೆ ಆಗ್ಲಿಕ್ಕತ್ತದಕ್ಕೆ ಎಲ್ಲರ ತಲೆನೂ ಏನಾಗ್ಲಿಕ್ಕತ್ತಾವ? ಟೆನ್ಷನ್ ತಲೆ ಆಗ್ಲಿಕ್ಕತ್ತಾವ. ಹಿಂದಿನ ತಲೆ ಹಂಗೆ ಇರಲಿಲ್ಲ ರೀ. ಆರಾಮ್ ಮುಂಜಾನೆ ಎದ್ದ ಮೇಲೆ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಊಟ ಇರ್ತಿತ್ತು. ಅಡುಗೆ ಅಗದಿ 7 ಆಗಬೇಕು.
ಹೆಂಗೆ ಗಡಿಯಾರ ನೋಡ್ಕೊತ ತುತ್ತು ತಿನ್ನೋ ಪ್ರಸಂಗದ ಇವತ್ತು ನಮಗೆ ಹಿಂಗೆ ನೋಡ್ಕೊತ ಹಿಂಗೆ ತುತ್ತು ಹಾಕ್ಕೋಬೇಕು ಬಾಯಾಗ. ಆ ಮಟ್ಟದೊಳಗೆ ಇವತ್ತು ಓಡ್ಲಿಕ್ಕತ್ತೇವೆ ನಾವು ಅಂದಾಗ, ಅಡುಗೆ ಮಾಡೋರು ಟೆನ್ಷನ್ನು, ತಿನ್ನಬೇಕಾದ್ರೂ ಟೆನ್ಷನ್ನು ಅಂದಾಗ ಮನಸ್ಸಿನೊಳಗೆ ಏನಾಗ್ತದದು? ಅದು ಅಶ್ವತ್ಥಾಮಾಚಾರ್ಯರ ಪ್ರಸಂಗ. ಆದ್ದರಿಂದಾಗಿ ಹಾಲು ದುರ್ಯೋಧನ ಮನೆಯೊಳಗೆ ಹಾಲು ಕುಡಿದದ್ದರಿಂದಾಗಿ ಅವರ ಮನಸ್ಸು ಈ ರೀತಿಯಾಗಿ ಕೆಟ್ಟಬಿಟ್ಟಿತ್ತು. ಕೆಟ್ಟ ಪ್ರತಿಜ್ಞೆಯನ್ನು ಮಾಡಿಬಿಟ್ರು. ಏನಿದ್ರೂ ಕೂಡ ಯಾರು ದುರ್ಯೋಧನನಿಗೆ ಈ ಸ್ಥಿತಿಯನ್ನು ತಂದಾರೋ ಅವರ ವಂಶವನ್ನು ನಾನು ನಾಶ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಉಪಪಾಂಡವರೆಲ್ಲ ಮಲಯಾರು ಅಲ್ಲಿ ಹೋದರು. ದೃಷ್ಟದ್ಯುಮ್ನನ್ನು ಕೊಂದರು. ಉಪಪಾಂಡವರ ತಲೆಯನ್ನು ತಗೊಂಡು ಬಂದರು. ಶರವತ್ರಾತ ಅಂತ ಒಬ್ಬ ಉಳಿದಿದ್ದ, ಅದನ್ನು ತಗೊಂಡು ಬಂದು ದುರ್ಯೋಧನನಿಗೆ ತೋರಿಸಿದರು. ದುರ್ಯೋಧನ ನೋಡಿದ, ಬರಬ್ರಿಯಾತ ಅಶ್ವತ್ಥಾಮಾಚಾರ್ಯರು ಮಾಡಿದ ಕೆಲಸ ಸರಿಯಾತು ಅಂತ ಅನ್ಕೊಂಡ. ಪ್ರಾಣ ಬಿಟ್ಟ. ನಾ ಸತ್ತ ಹೋಗ್ತೀನಿ ಅಂದಾಗ ಇನ್ನು ಯಾರಾದ್ರೇನು ಏನಾದ್ರೇನು ತನ್ನೋ ವಿಚಾರ ಬರಲಿಲ್ಲ. ಶ್ರೇಷ್ಠ ಅವನಿಗೆ ಮಕ್ಕಳ ಸಮ. ಪಾಂಡವರ ಮಕ್ಕಳು ಅಂದ್ರೆ ದುರ್ಯೋಧನಿಗೆ ಮಕ್ಕಳಿದ್ದಂಗಲ್ಲ ಏನದು. ಹಣತಮ್ಮಂದ್ರು ಮಕ್ಕಳಿದ್ರು ಸಹಿತ ಎಷ್ಟು ದ್ವೇಷ ಮಾಡಿದ ಅಂದ್ರೆ ಅವ್ರ ಹೆಣ ನೋಡಿ ಸಂತೋಷದಿಂದ ಸಾಯ್ತಾನಂದ್ರೆ ಇನ್ನೆಂತಹ ಪಾಪಿ ಇರಬೇಕ್ರಿ. ಸರಿ, ಅನಂತರದಲ್ಲಿ ಮುಂದೆ ಬಂದರೆ ಅರ್ಜುನ ಅವನನ್ನು ಸಂಹಾರ ಮಾಡಲಿಕ್ಕೆ, ಅಶ್ವತ್ಥಾಮಾಚಾರ್ಯನ ಸಂಹಾರ ಮಾಡಲಿಕ್ಕೆ ಅಂತ ತೊಡಗಿದ. ಬ್ರಹ್ಮಾಸ್ತ್ರವನ್ನು ಅವರು ಬಿಟ್ಟರು, ಅರ್ಜುನನೂ ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಎರಡು ಮೇಲನ ಆಗಿಬಿಟ್ಟಿದ್ರೆ ಪ್ರಳಯನೇ ಆಗಿಬಿಡೋದು. ವೇದವ್ಯಾಸದೇವರು ಬರ್ತಾರ, ಬೇಡ ಹಂಗೆ ಮಾಡಬೇಡ್ರಿ, ನಿಮ್ಮ ಅಸ್ತ್ರಗಳನ್ನು ತಕ್ಕೋರಿ ಎಂದರು. ಅರ್ಜುನ ತನ್ನ ಅಸ್ತ್ರವನ್ನು ತಕ್ಕೊಂಡ. ಅಶ್ವತ್ಥಾಮಾಚಾರ್ಯ ಅಸ್ತ್ರವನ್ನು ತಕ್ಕೋ ಅಂದರೆ ತಕ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ತಪಸ್ಸು ಕೃಷ್ಣಾರ್ಪಣ ಆಗಿಬಿಟ್ಟಿತ್ತು. ಯಾಕೆ? ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆಯಿರಿ ಅಂತ ದುರ್ಯೋಧನ ಅಂದದ್ದಕ್ಕಾಗಿ ಆಗಲಿ ಅಂತ ಇಷ್ಟೊಂದು ಬಿಟ್ಟಿದ್ರಲ್ಲ ಅವರು. ಬರೀ ಮಾತ್ಲೆ ಆಗಲಿ ಅಂದದ್ದಕ್ಕೆ ಅವರ ತಪಸ್ಸು ಹೋಗಿತ್ತು, ಬ್ರಹ್ಮಚರ್ಯ ಹೋಗಿತ್ತು. ಇನ್ನು ವಿಹಾರಣೆ ಮಾಡಿಬಿಟ್ಟಿದ್ರೆ ಹಣೆಬಾರ ಏನಾಗ್ತಿತ್ತು? ಪೂರ್ತಿ ಪುಣ್ಯ ಸೋರಿ ಹೋಗಿಬಿಡ್ತದೆ. ಅವರು ಅಂಥ ಕೆಲಸ ಏನೂ ಮಾಡಿಲ್ಲ ಬ್ರಹ್ಮಚಾರಿಗಳವರು. ದುರ್ಯೋಧನನ ಪ್ರೀತಿಗಾಗಿ ಆಗಲಿ ನಿನ್ನ ಹೆಂಡತಿಯೊಳಗೆ ಮಕ್ಕಳನ್ನು ಪಡೆದು ಅವರನ್ನು ರಾಜರನ್ನಾಗಿ ಮಾಡ್ತೀನಿ ಅಂತ ಇಷ್ಟೊಂದು ಬಿಟ್ಟಿದ್ರು ಅಷ್ಟೇ. ಹೀಗಾಗಿ ಅಸ್ತ್ರವನ್ನು ಹಿಂತೆಗಿಲಿಕ್ಕಾಗಲಿಲ್ಲ. ಅರ್ಜುನ ನೀನೇ ತೆಗಿ ಎಂದಾಗ ಅರ್ಜುನ ಆ ಅಸ್ತ್ರವನ್ನು ಹಿಂದೆ ತೆಗೆದಿದ್ದಾನೆ. ಹೋದಲ್ಲೊಂದು ಬಂದಲ್ಲೊಂದು ಮದುವೆ ಮಾಡಿಕೊಂಡಾನ ಅರ್ಜುನ. ಅವನಲ್ಲಿ ಬ್ರಹ್ಮಚರ್ಯ ಉಳಿದದ. ಏನೂ ಮದುವೆ ಮಾಡಿಕೊಂಡಿಲ್ಲ, ಕೇವಲ ಮಾತು ತಪ್ಪಾಡಿದ್ದಕ್ಕಾಗಿ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಹೊರಟು ಹೋಗಿದೆ. ಅಂದರೆ ಮಾನಸಿಕ ಬ್ರಹ್ಮಚರ್ಯ ಎಷ್ಟು ದೊಡ್ಡದು ಅಂತನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇರಲಿ, ಖರೆ ಅನಂತರದಲ್ಲಿ ಅವರನ್ನು ಬಂಧಿಸಬೇಕು. ಬಂಧಿಸಿದರು. ಅವರನ್ನು ಸಂಹಾರ ಮಾಡ್ತೀನಿ ಅಂತ ಅಂದಾಗ ಅಶ್ವತ್ಥಾಮಾಚಾರ್ಯರನ್ನು ಕೊಲ್ಲಬೇಕು ಅಂತ ಖಡ್ಗವನ್ನು ಎತ್ತಾನೆ. ಆ ಸಂದರ್ಭದಲ್ಲಿ ದ್ರೌಪದಿ ಅಂತಾಳ, ಮುಚ್ಚತಾಮೇಶ ಬ್ರಾಹ್ಮಣೋ ನಿತರಾಂ ಗುರು. ಬಿಟ್ಬಿಡು ಅವನನ್ನು, ಬ್ರಾಹ್ಮಣ. ಅವನ ಅಪ್ಪನಿಂದಲೇ ಇಷ್ಟೆಲ್ಲ ಜ್ಞಾನವನ್ನು ನೀವು ಪಡೆದದ್ದು ಅಂದಮೇಲೆ ಅವನಿಗೆ ಸಂಹಾರ ಮಾಡೋದು ಒಳ್ಳೆಯದಲ್ಲ. ನಮ್ಮ ಮಕ್ಕಳನ್ನು ಕಳ್ಕೊಂಡು ನಾನು ಯಾವ ದುಃಖದೊಳಗಿದ್ದೀನಿ ಆ ದುಃಖ ಗೌತಮಿಗೆ ಆಗುವುದು ಬೇಡ. ದುರ್ಯೋಧನ ವರ್ಸಸ್ ದ್ರೌಪದಿ. ಯೋಚನೆ ಮಾಡಿರಿ ನೋಡೋಣ. ಸಾಯಲಿಕ್ಕೆ ಹೊಂಟಾನ ದುರ್ಯೋಧನ. ಅವನು ಗೊತ್ತದ ಮುಂದಿನ ಕ್ಷಣ ನನಗೆ ಮರಣ ಅದ ಅಂತ ಗೊತ್ತದ. ಉಪಪಾಂಡವರ ತಲೆಯನ್ನು ನೋಡಿಯೇ ಸತ್ತ. ದ್ರೌಪದಿ ತನ್ನ ಮಕ್ಕಳನ್ನು ಕಳ್ಕೊಂಡಾಳ. ಇನ್ನೂ ಬದುಕಿ ಬಾಳ್ತಾಳ. ಎಷ್ಟು ವರ್ಷ ಬದುಕಿ ಬಾಳ್ತಾಳೋ ದೇವರ ಚಿತ್ತ. ಆ ಸಮಯದಲ್ಲಿ ಅವಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಸ್ವಯಂ ಭಾರತೀ ದೇವಿಯರು ಅವರಿಗೆ ಗೊತ್ತಿರ್ತದೆ ಯಾವಾಗ ಅವತಾರ ಕಾರ್ಯ ಮುಗಿಸಬೇಕು ಅಂತ ಅನ್ನೋದು ಅವರಿಗೆ ಗೊತ್ತಿರ್ತದೆ. ಅದು ಇರಲಿ. ಆದರೆ ಲೋಕ ವಿಡಂಬನೆಗಾಗಿ ಅಂತ ನೋಡಿದಾಗ ಪಕ್ಕಾ ಗೊತ್ತಿಲ್ಲ. ಯಾವತ್ತು ನಾನು ಈ ಭೂಮಿಯನ್ನು ಬಿಡ್ತೀನಿ ಅಂತ ಗೊತ್ತಿಲ್ಲ. ಇವಂಗೆ ಗೊತ್ತದ, ನಾ ಸದ್ಯೇ ದೇಹವನ್ನು ಬಿಡ್ತೀನಿ ಅಂತ ಅವನಿಗೆ ಗೊತ್ತದ. ನಾನು ಯಾವಾಗ ದೇಹವನ್ನು ಬಿಡ್ತೇನೋ ಅಂತ ಅವಳಿಗೆ ಗೊತ್ತಿಲ್ಲ. ಇರುವವರೆಗೂ ನನ್ನ ಮಕ್ಕಳನ್ನು ಕಳ್ಕೊಂಡೆ ಅಂತ ದುಃಖ ಪಡಬೇಕಲ್ಲ. ಅದಕ್ಕೆ ಪ್ರತಿ ಸೇಡು ಇವನ್ನೂ ಕೂಡ ನನ್ನ ಗಂಡ ಕೊಂದ ಅಂತ ಅನ್ನೋ ಸಮಾಧಾನ ನಾನು ಹೊಂದಬೇಕು ಅಂತನ್ನೋ ಯೋಚನೆಯನ್ನು ಮಾಡಲಿಲ್ಲ. ಯಾಕೆ ದ್ರೌಪದಿ ದೇವಿ ಅಷ್ಟು ದೊಡ್ಡವಳಾದ್ಲು ಅಂತಂದರೆ ಈ ಕಾರಣಕ್ಕೆ. ಅಂದರೆ ದೊಡ್ಡವರು ಯಾರಾಗ್ತಾರೆ? ಈ ಪಕ್ವ ಭಾವನೆ ಉಳ್ಳವರಾಗ್ತಾರೆ. ಭಾಗವತದ 30 ಧರ್ಮಗಳಲ್ಲಿ ಇದೊಂದು ಧರ್ಮ. ಭಾಗವತದಲ್ಲಿ 30 ಧರ್ಮಗಳು ಅಂತ ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ. ಸತ್ಯ ಅಂತ ಹೇಳ್ತಾರೆ, ಅದು ಒಂದು ಧರ್ಮ. ಸತ್ಯ ಅನ್ನೋದೊಂದು ಧರ್ಮ. ಸತ್ಯ ಅಂದರೆ ಏನು ಅಂತ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಒಂದೊಂದು ರೀತಿಯಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ಸತ್ಯಧರ್ಮ ತೀರ್ಥರು ಹೇಳುವಾಗ ಸತ್ಯ ಅನ್ನೋದಕ್ಕೆ ವ್ಯಾಖ್ಯಾನ ಏನು ಹೇಳ್ತಾರೆ ಅಂದರೆ ಭೂತದಯ ಅಂತಾರೆ ಸತ್ಯಧರ್ಮರು. ಭೂತದಯ ಅಂದರೆ ಏನು? ಜೀವರಾಶಿಗಳ ಬಗ್ಗೆ ದಯೆ.
30 ಭಾಗವತ ಧರ್ಮಗಳಲ್ಲಿ ಮೊದಲನೆಯ ಧರ್ಮವೇ ಅದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಶಪಥ, ಚಂಡಾಲಾದಿಗಳು ಯಾರೇ ಇರಲಿ, ಅವರು ಈ 30 ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡಬೇಕು. ಅದರೊಳಗೆ ಮೊದಲನೆಯ ಧರ್ಮ ಯಾವುದು ಅಂದರೆ ಸತ್ಯ. ಸತ್ಯ ಅಂದರೆ ಏನು ಅಂದರೆ ಸತ್ಯಧರ್ಮ ತೀರ್ಥರು ಹೇಳ್ತಾರೆ ಭೂತದಯ ಅಂತ ಹೇಳ್ತಾರೆ. ಭೂತದಯ ಅಂದರೆ ಏನು? ಎಲ್ಲ ಜೀವರಾಶಿಗಳ ಬಗ್ಗೆ, ಒಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಯಾವುದೇ ಇರಲಿ, ಅದು ನನ್ನ ಶತ್ರುವಾಗಿರಲಿ ಅಥವಾ ಅದು ನನ್ನ ಮಿತ್ರವಾಗಿರಲಿ, ಅದರ ಬಗ್ಗೆ ದಯಾಭಾವನೆ ಇರಬೇಕು. ತಪ್ಪು ಮಾಡ್ಯಾರ, ಆತು ಬಿಡ್ರಿ, ಹೋಲಿ ಬಿಡ್ರಿ ಅನ್ನುವ ಗುಣ ಬರಬೇಕು. ಅರ್ಥ ಆಯ್ತಾ? ಇದು ಯಾರಲ್ಲಿ ಕಾಣ್ತೇವೆ ನಾವೀಗ? ದ್ರೌಪದಿ ದೇವಿಯಲ್ಲಿ ಕಂಡ್ವಿ. ಅಂದರೆ ಭಾಗವತದ ಧರ್ಮ ಯಾರಲ್ಲಿ ಕಂಡ್ವಿ? ಭಾರತೀ ದೇವಿಯಲ್ಲಿ ಕಂಡ್ವಿ. ದ್ರೌಪದಿ ದೇವಿನೇ ಭಾರತೀ ದೇವಿ. ದ್ರೌಪದಿ ದೇವಿಯಲ್ಲಿ ಕಂಡ್ವಿ. ದುರ್ಯೋಧನನಲ್ಲಿ ಭಾಗವತ ಧರ್ಮ ಕಾಣ್ತಾ? ಶ್ರೇಷ್ಠ ಧರ್ಮ ಭಾಗವತ ಧರ್ಮ, ಅದು ಅವನಲ್ಲಿ ಕಾಣಲಿಲ್ಲ. ತನ್ನ ಮಕ್ಕಳನ್ನೇ ಕೊಂದ ಪಾಪಿ. ಭಾಳ ದೂರ ಹೋಗಬೇಡ್ರಿ. ಭಗವದ್ಗೀತಾ ಮೊದಲನೆಯ ಅಧ್ಯಾಯ ಮೊದಲಿನ ಪ್ರಾರಂಭದ ಶ್ಲೋಕಗಳನ್ನು ನೋಡ್ರಿ ನೀವು. ದುರ್ಯೋಧನ ಅಂತಾನ, ಇವರೆಲ್ಲರೂ ಇದ್ದಾರೆ, ಅಷ್ಟೂರು ಇದ್ದಾರೆ. ಮದರ್ಥೆ ತ್ಯಕ್ತ ಜೀವಿತಾ, ಯುದ್ಧ ಮಾಡೋಕ್ಕಿಂತ ಮುಂಚೆನೇ ಅಂದ್ಬಿಡ್ತಾನವ, ಇವರೆಲ್ಲರೂ ಇದ್ದಾರೆ, ನನ್ನ ಸಲುವಾಗಿ ಜೀವ ಕೊಡ್ತಾರೆ ಅಂದ್ಬಿಟ್ಟ. ಮುಗಿದೋತು, ಕೃಷ್ಣಾರ್ಪಣ. ಅಂದ್ರೆ ಎಲ್ಲರನ್ನೂ ಕೊಂದರೂ ಅಡ್ಡಿ ಇಲ್ಲ, ಎಲ್ಲರೂ ಸತ್ರೂ ಅಡ್ಡಿ ಇಲ್ಲ, ತಾನು ಮಾತ್ರ ಇರಬೇಕು ಅಂತನ್ನುವಂತಹ ಧೋರಣೆ ದುರ್ಯೋಧನಂದು. ನನಗೆ ನೋವಾದರೆ ಆಗಲಿ, ನಾನು ಅನುಭವಿಸ್ತೀನಿ, ನನ್ನಂತಹ ನೋವು ಇನ್ನೊಬ್ಬರಿಗೆ ಆಗುವುದು ಬೇಡ ಅಂದಲ್ಲ ಅವಳು ದ್ರೌಪದಿ ದೇವಿ. ನಮಗೆ ಯೋಗ್ಯಳು ದ್ರೌಪದಿ ದೇವಿಯೋ ಅಂದ್ರೆ ಆ ಮಾನಸಿಕ ಸ್ಥಿತಿಯ ದ್ರೌಪದಿ ದೇವಿ. ದ್ರೌಪದಿ ದೇವಿ ಅಂದ್ರೆ ಒಂದು ಪಾರ್ಟ್ ಬಿಡ್ರಿ, ಅದರ ವ್ಯಕ್ತಿತ್ವ ತಗೋರಿ, ಅದರ ಕ್ಯಾರೆಕ್ಟರ್ನಿಂದ ಬಂದಿರತಕ್ಕಂತಹ ಒಂದು ಸಂದೇಶ ತಗೋರಿ. ದ್ರೌಪದಿ ದೇವಿಯ ಸಂದೇಶ ನಮಗೆ ದೊಡ್ಡದೋ, ದುರ್ಯೋಧನನ ಸಂದೇಶ ದೊಡ್ಡದು. ಎಷ್ಟೋ ಜನ ಇವತ್ತಿನ ಸಾಹಿತಿಗಳು ಯಾಕೆಷ್ಟು ಒತ್ತು ಕೊಟ್ಟು ಹೇಳಲಿಕತ್ತೀನಿ ಅಂದರೆ, ಇವತ್ತಿನ ಎಷ್ಟೋ ಜನ ಸಾಹಿತಿಗಳು ದುರ್ಯೋಧನನನ್ನು ಹೀರೋ ಮಾಡಲಿಕ್ಕತ್ತಾರೆ, ರಾವಣನನ್ನು ಹೀರೋ ಮಾಡಲಿಕ್ಕತ್ತಾರೆ. ಶುದ್ಧ ಧರ್ಮ ಭಾಗವತ ಧರ್ಮ ಅಂತಾರೆ. ಮತ್ತು ಅವ್ರ ಬಾಯಾಗ ಬರ್ತದೆ ಶುದ್ಧ ಧರ್ಮ ಅಂದರೆ ಭಾಗವತ ಧರ್ಮ ಅಂತ ಬರ್ತದೆ. ಹಂಗಾರೆ ಶುದ್ಧ ಧರ್ಮ ಭಾಗವತ ಧರ್ಮ ಅಂದರೆ ಅದರೊಳಗೆ ಮೊದಲನೆಯ ಧರ್ಮವೇ ಸತ್ಯ. ಸತ್ಯ ಅಂದರೆ ಭೂತದಯ. ಈ ಭೂತದಯ ಯಾರಲ್ಲಿ ಇರ್ತದೋ ಅವರ ಗುಣವನ್ನು ನಾವು ಅನುಸರಣೆ ಮಾಡಬೇಕಾ, ಅದರ ವಿರುದ್ಧ ಗುಣದವರನ್ನು ಅನುಸರಣೆ ಮಾಡಬೇಕಾ, ನಿಮಗೆ ಬಿಟ್ಟಿರ್ತಕ್ಕಂತಹ ವಿಚಾರ. ಮುಚ್ಚತಾಮೇಶ ಬ್ರಾಹ್ಮಣೋ ನಿತರಾಂಗುರು, ಬಿಟ್ಬಿಡೋವನನ್ನು. ಶ್ರೀಕೃಷ್ಣ ಪರಮಾತ್ಮ ಭಲೆ ಭಲೆ ಎಗ್ರಿ ಎಂದ. ಪಕ್ಕದಲ್ಲೇ ನಿಂತುಕೊಂಡಿದ್ದರು ಭೀಮಸೇನ ದೇವರು. ಸುಮ್ಮನೆ ಬಿಡೋ ಹಂಗಿಲ್ಲ ಅಂದರು. ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯಿ ವದಾರ್ಹ, ಇವ ಆತತಾಯಿ ಸಂಹಾರ ಮಾಡಲೇಬೇಕು ಅಂತ. ಅಲ್ರಿ ಮತ್ತು ಭೀಮಸೇನ ದೇವರ ಕಡೆಗೆ ಭೂತದಯ ಬರಲೇ ಇಲ್ಲಲ್ಲ. ನೀವೆಲ್ಲ ಉಪನ್ಯಾಸದೊಳಗೆ ಕೇಳಿರಿ, ಶುದ್ಧೇ ಭಾಗವತೆ ಧರ್ಮೇ ನಿರುತೋ ಯದ್ ಭೃಕೋದರ. ಶುದ್ಧವಾದ ಭಾಗವತ ಧರ್ಮವನ್ನು ಮಾಡುವವರಲ್ಲಿ ಅಗ್ರೇಸರರು ಅಂದರೆ ವಾಯುದೇವರು. ಭಾರತೀ ದೇವಿಯಲ್ಲಿಯೇ ದ್ರೌಪದಿ ದೇವಿಯಲ್ಲಿಯೇ ಭಾಗವತ ಧರ್ಮ ಇದು ಅದ ಅಂತ ನೋಡಿದ್ವಿ ನಾವು. ಅಂದ ಮೇಲೆ ಇನ್ನು ಆಕಿ ಗಂಡ ಭೀಮನೊಳಗೆ ಈ ದಯ ಇರಲಿಕ್ಕೆ ಬೇಕಲ್ಲ, ಈ ಭಾಗವತ ಧರ್ಮ ಇರಲಿಕ್ಕೆ ಬೇಕಲ್ಲ. ಎಲ್ಲ ಶಾಸ್ತ್ರಗಳು ಹೇಳಲಿಕ್ಕತ್ತಾವ ಶುದ್ಧ ಭಾಗವತ ಧರ್ಮ ಮಾಡುವವರು ಅಂದರೆ ವಾಯುದೇವರು ಅಂತ ಹೇಳ್ತದೆ. ಮತ್ತಿಲ್ಲೇ ಉಲ್ಟಾ ಹೇಳಿಕತ್ತಾರ, ನಂಗೆ ಪ್ರಸಂಗ ಹೊಂದಲಿಲ್ಲಲ್ಲ ಅಂತ. ಯೋಚನೆ ಮಾಡಬೇಡ್ರಿ, ಪೂರ್ತಿ ಕತೆ ಕೇಳ್ರಿ, ಪ್ರಸಂಗ ಹೊಂತು. ಇವರಿಗೆಷ್ಟು ಶುದ್ಧ ಭಾಗವತ ಧರ್ಮ ಅದ ಗೊತ್ತದ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಶಾಸ್ತ್ರ ಸುಳ್ಳು ಹೇಳಿಲ್ಲ, ಅರ್ಧಕ್ಕೆ ವ್ಯಾಖ್ಯಾನ ಮಾಡೋದು ಬೇಡ, ಕಂಪ್ಲೀಟ್ ಆದಮೇಲೆ ವ್ಯಾಖ್ಯಾನ ಮಾಡಿದಾಗ ತಿಳಿತು. ಸರಿ, ಬಿಡಬೇಡ ಇವನನ್ನು, ಇವ ಆತ ತಾಯಿ ಬಿಡಬೇಡ ಇವನನ್ನು, ವದಾರಣ ಹೊಡೆದು ಹಾಕಿವನ್ನ ಅಂತ. ಕೃಷ್ಣ ಭಲೆ 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 ಭೀಮ ಎಗ್ರಿ ನಿನ್ನ ಮಾತಿಗೆ ಅಂದ್ಬಿಟ್ಟ. ದ್ರೌಪದಿಗೂ ಎಗ್ರಿ ಅಂದ, ಭೀಮನಿಗೂ ಎಗ್ರಿ ಅಂದ. ಏನು ಮಾಡ್ಬೇಕು ಹಂಗಾರೆ ಈಗ? ನಾವು ಆಗಿದ್ದ ತಲೆ ಹರ್ಕೊಂಡು ಓಡಾಡ್ತಿದ್ವಿ, ಹೌದಲ್ಲ? ಆದ್ರೆ ಅರ್ಜುನನಿಗೆ ಗೊತ್ತಾಯಿತು, ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಬಾಣ ತಗೊಂಡ. ಅಶ್ವತ್ಥಾಮಾಚಾರ್ಯರ ತಲೆಯ ಮೇಲೆ ಒಂದು ಶಿರೋರತ್ನ ಇತ್ತು.
ಆ ರತ್ನದಿಂದ ಅವರಿಗೆ ಹಸಿವೆ ನೀರಡಿಕೆ ಯಾವುದೂ ಆಗ್ತಿರಲಿಲ್ಲ, ಯುದ್ಧದೊಳಗೆ ಆಯಾಸ ಆಗ್ತಿರಲಿಲ್ಲ, ಏನೂ ತೊಂದರೆ ಅವರಿಗೆ ಆಗ್ತಿರಲಿಲ್ಲ. ಆ ಶಿರೋರತ್ನವನ್ನು ತೆಗೆದು ಬಿಡಬೇಕು ಅಂತ ಹೇಳಿ ಶಿರೋರತ್ನವನ್ನು ತೆಗೆದು ಬಿಟ್ಟ. ಭೀಮನ ಮಾತು ಅರ್ಥ ಆಯಿತು, ದ್ರೌಪದಿ ದೇವಿ ಮಾತು ಅರ್ಥ ಆಗಿತ್ತು. ಯಾಕಂದರೆ ಭೀಮ ಅರ್ಜುನನ ಅಣ್ಣ ಆಗಿದ್ದ, ದ್ರೌಪದಿ ಅವನ ಹೆಂಡತಿಯಾಗಿದ್ಲು. ಹೌದಲ್ಲ? ಹೆಂಡತಿ ಭಾವನೆ ಏನು ಅನ್ನೋದು ಗಂಡನಿಗೆ ಗೊತ್ತಿರ್ತದೆ, ಅಣ್ಣನ ಭಾವನೆ ಏನು ಅನ್ನೋದು ತಮ್ಮನಿಗೆ ಗೊತ್ತಿರ್ತದೆ. ಸರಿ ಹೋಯ್ತು. ಈಗ ಭೀಮಸೇನ ದೇವರದು ಶುದ್ಧೇ ಭಾಗವತೆ ಧರ್ಮೇ ಅನ್ನೋದನ್ನು ನೀವು ಅಪ್ಲೈ ಮಾಡ್ತೀರಿ. ಅಷ್ಟು ಶಾಣರಿದ್ದೇ ಇದ್ದೀರಿ ಕೂತವರೆಲ್ಲರೂ, ಡಬಲ್ ಗ್ರ್ಯಾಜುಯೇಟ್ನವ್ರು ಇದ್ದೀರಿ ಎಲ್ಲರೂ ಇಲ್ಲೇ. ಹಂಗೇನು ಅಗ್ದಿ ಅನ್ನಪೂಡ ಹೆಬ್ಬಟ್ಟನವ್ರು ಯಾರು ಏನಿಲ್ಲ, ನಿಮಗೆಲ್ಲರಿಗೂ ಅರ್ಥ ಆಗ್ತದೆ. ಈಗ ಸಮನ್ವಯವನ್ನು ಮಾಡ್ತೀರಿ. ಅದು ದೇಹದಿಂದ ಕೊಲ್ಲಬೇಡ, ದೇಹದಿಂದ ಪ್ರಾಣವನ್ನು ತೆಗಿಬೇಡ ಅಂತ ದ್ರೌಪದಿ ಅಂದಿದ್ಲು. ಭೀಮನು ಅದನ್ನೇ ಹೇಳಿದ, ದೇಹದಿಂದ ಜೀವವನ್ನು ಹೊರಸರಿಸಬೇಡ, ಆದರೆ ಶಿಕ್ಷೆ ಕೊಡೋದು ಬಿಡಬೇಡ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಇದು ಭೀಮಸೇನ ದೇವರ ಸಿದ್ಧಾಂತ. ಅಂಥೇಳಿ ಸಂಹಾರ ಅಲ್ಲ, ದೇಹದಿಂದ ಜೀವವನ್ನು ತೆಗೆಯುವ ಸಂಹಾರ ಅಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ. ಒಂದು ನೌಕರಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀವಿ, ಬಾಸ್ ಇದನ್ನು ಮಾಡಪ್ಪ ಅಂತ ಹೇಳಿರ್ತಾರೆ, ಅದನ್ನು ಮಾಡಿರಿ ಹಂಗಿಲ್ಲ, ಹೊಡೆದ ಬಿಡ್ರಿ ಅವ್ನು, ತೆಗೆದು ಬಿಡ್ರಿ ಅವನು ಅಂತಂದ್ರೆ, ತೆಗೆದು ಬಿಡ್ರಿ ಅಂದ್ರೆ ಜೀವ ತೆಗೆದು ಬಿಡ್ರಿ ಅಂತ ಬಾಸನ ಅರ್ಥನೋ, ನೌಕರಿಯಿಂದ ತೆಗೆದು ಬಿಡ್ರಿ ಅಂತ ಅರ್ಥನೋ? ಕ್ಲಾರ್ಕ್ಗೆ ಅರ್ಥ ಆಗ್ತದೆ ಇಲ್ಲ? ಈ ನೌಕರಿಯಿಂದ ತೆಗೆದು ಒಗೆಯವನ್ನ ಅಂತ ಅರ್ಥ. ಹೌದಲ್ಲ? ಆ ಪ್ರಸಂಗಕ್ಕೆ ಅನುಗುಣವಾಗಿ ನಾವು ಹೆಂಗೆ ತೆಗೆದು ಬಿಡ್ರಿ, ನೋಡಿಬಿಡ್ರಿ, ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ, ನೋಡ್ತೀನಿ ಅಲ್ಲ, ಅರ್ಥ ಗೊತ್ತಾಗ್ತವೆ. ಶಬ್ದ ಒಂದೇ ಇದ್ದರೂ ಅದರೊಳಗಿನ ಭಾವಗಳು ಬೇರೆ ಬೇರೆ ಇರ್ತಾವೆ. ಹೌದಲ್ಲ? ಹಾಗೆ ಇದ್ದಂಗೆ ಇಲ್ಲೂ ಕೂಡ ಭೀಮಸೇನ ದೇವರು ಅದನ್ನೇ ಹೇಳ್ಯಾರ, ಶಿಕ್ಷೆ ಮಾತ್ರ ಬಿಡಬೇಡ ಅಂತ ಹೇಳ್ಯಾರ. ಇದು ನಮ್ಮ ಭೀಮಸೇನ ದೇವರ ಸಿದ್ಧಾಂತ. ನಾನು ಎಷ್ಟೇ ದೊಡ್ಡವನಾಗಿರಲಿ, ನಾನು ಮಾಡಿದ ಅಪರಾಧಕ್ಕೆ ನಾನು ಶಿಕ್ಷೆಯನ್ನು ಅನುಭವಿಸಲೇಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು. ತಿರ್ಗಾ ಆ ಅಪರಾಧವನ್ನು ಮಾಡಬಾರದು. ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ತಿರ್ಗಾ ಆ ಅಪರಾಧವನ್ನು ಮಾಡಬಾರದು. ಹಾಗಿದ್ದಾಗ ಶಿಕ್ಷೆಯ ಪ್ರಮಾಣ ಕಡಿಮೆ. ರುಂಡ ಹಾರಿಸಲಿಲ್ಲ, ಶಿರೋರತ್ನ ತೆಗೆದ ಅಷ್ಟೇ. ಈ ಅನುಸಂಧಾನ ನಮಗೇನಾರ ಜಡ್ಡು ಬ್ಯಾನಿ ಆದಾಗ ಅನುಸಂಧಾನ ಮಾಡಿಕೊಂಡ್ವಿ ಅಂದ್ರೆ ಗಟ್ಟಿಮುಟ್ಟಾಗ್ತೀವಿ. ಮತ್ತೆ ಏನೋ ಒಂದು ಹೋತಪ್ಪ ಪೀಡಾ ಹೋತು ಅಂತ ಅನ್ಕೋತೀವಿ. ಅಂತೂ ಇಷ್ಟು ಅರ್ಜುನ ತೆಗೆದ ಅಂತ ಕರೆ ಅರ್ಜುನ ತೆಗೆದಿಲ್ಲ, ಮಹಾಭಾರತ ಭೀಮಸೇನ ದೇವರು ತೆಗೆದರು ಅಂತ ಹೇಳಿತು. ಆಚಾರ್ಯರು ನಿರ್ಣಯವನ್ನು ಕೊಟ್ಟರು. ಭಾಗವತ ಹೇಳಿದ್ದು ಸ್ವಪ್ನ, ಮಹಾಭಾರತ ಹೇಳಿದ್ದು ನಿಜ. ಶಿರೋರತ್ನವನ್ನು ತೆಗೆದದ್ದು ಭೀಮಸೇನ ದೇವರು ಅಂತ ಇಷ್ಟು ಹೇಳಿತು. ಅನಂತರದಲ್ಲಿ ಭೀಷ್ಮಾಚಾರ್ಯರ ಕಡೆಗೆ ಬಂದು ಸಮಾಧಾನವನ್ನು ಧರ್ಮರಾಜನಿಗೆ ಮಾಡಿಸಿದರು, ಉಪದೇಶವನ್ನು ಮಾಡಿಸಿದರು. ಭೀಷ್ಮಾಚಾರ್ಯರು ಕೂಡ ಭೀಷ್ಮಾಷ್ಟಮಿಯ ದಿವಸ ತಮ್ಮ ಸಾಧನೆಯನ್ನು ಮುಗಿಸಿದರು. ಅನಂತರದಲ್ಲಿ ಧರ್ಮರಾಜ ರಾಜನಾದ. ತನ್ನ ತಂದೆ ಮೊದಲೇ ಹೋಗಿದ್ದ ಪಾಂಡುರಾಜ ಇರಲಿ, ತಂದೆಯ ಸ್ಥಾನದಂತೆ ನೋಡ್ತಾ ಇದ್ದ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ, ವಿದುರ ಮೊದಲಾದವರೇನಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮೂಲ ರೂಪಗಳನ್ನು ಸೇರಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನೂ ಕೂಡ ತನ್ನ ಮೂಲ ರೂಪವನ್ನು ಸೇರಿದ್ದಾನೆ ಎಂಬತಕ್ಕಂತಹ ವಾರ್ತೆಯನ್ನು ಕೇಳಿ ನಾನೂ ಈ ಭೂಮಿಯನ್ನು ಬಿಡಬೇಕು ಅಂತ ವಿಚಾರವನ್ನು ಮಾಡಿ ಉತ್ತರಾದೇವಿಯ ಗರ್ಭ ಸಂಜಾತನಾದ ಪರೀಕ್ಷಿತ ಮಹಾರಾಜ ಏನಿದ್ದಾನೋ ಆ ಪರೀಕ್ಷಿತ ಮಹಾರಾಜನನ್ನು ಪಟ್ಟ ಕಟ್ಟಿ ಧರ್ಮರಾಜನು ಸ್ವರ್ಗಾರೋಹಣವನ್ನು ಮಾಡಿದ. ಪಾಂಡವರೆಲ್ಲ ಸ್ವರ್ಗಾರೋಹಣವನ್ನು ಮಾಡಿದರು. ಈ ಕಡೆಗೆ ಪರೀಕ್ಷಿತ ಮಹಾರಾಜ ಭಾರೀ ಧರ್ಮದಿಂದ ರಾಜ್ಯಪಾಲನೆಯನ್ನು ಮಾಡ್ತಾ ಇರುವಾಗ ಅವನ ರಾಜ್ಯಕ್ಕೆ ಕಲಿಪ್ರವೇಶವಾಗಿದೆ ಅಂತ ಗೊತ್ತಾಯಿತು. ಅದಕ್ಕಾಗಿ ಭೂಮಂಡಲದ ಪ್ರದಕ್ಷಿಣೆಯನ್ನು ಹಾಕಿ ಬಂದ. ಎಲ್ಲಿ ನೋಡಿದರೂ ಕಲಿ ಕಾಣಲಿಲ್ಲ. ಪ್ರಶ್ನೆ ನೋಡ್ರಿ ಎಷ್ಟು ಚಂದ ಅದ. ಪರೀಕ್ಷಿತ ಮಹಾರಾಜ ಇಡೀ ಭೂಮಂಡಲವನ್ನು ಸುತ್ತಾಡಿ ಬಂದರೂ ಕೂಡ ಎಲ್ಲೂ ಕಲಿ ಕಾಣಲಿಲ್ಲ. ಯಾಕಂತ ನಮ್ಮ ಪ್ರಶ್ನೆ ಬರ್ತದೆ. ಕಾಣಬೇಕಿತ್ತೋದಲ್ಲ, ನಾವು ಕಾಣಲಿಲ್ಲ. ಆಚಾರ್ಯರು ಮಹಾಭಾರತ ಆತ್ಮನಿರ್ಣಯ 10ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ, ಕಲಿ ಕಾಣೋ ಹಂಗೆ ಇರಂಗಿಲ್ರಿ. ಅವ ದೇವರು ಹೆಂಗೆ ಕಾಣಂಗಿಲ್ಲೋ, ಮನಸ್ಸು ಹೆಂಗೆ ಕಾಣಂಗಿಲ್ಲೋ, ದೇವರು ಹೆಂಗೆ ಕಾಣಂಗಿಲ್ಲೋ ಹಂಗೆ ಕಲಿನೂ ಕಾಣಂಗಿಲ್ಲ. ಕಲಿಯ ವ್ಯಾಪ್ತಿ ಎಲ್ಲಿದೆ? ತಾತ್ಪರ್ಯ ತೆಗೆದು ನೋಡ್ರಿ. ಇವತ್ತೆಲ್ಲರೂ 10ನೇ ಅಧ್ಯಾಯ ತೆಗೆದು ಪಾರಾಯಣ ಮಾಡ್ಕೊಂಡು ನಾಳೆ ನನಗೆ ಹೇಳಬೇಕಿದೆ. ಈ ಶ್ಲೋಕ ಎಲ್ಲ ಬಂತಂತ ನೀವು ಹೇಳಬೇಕು. ನಾನು ನಾಳೆ
ಕಲಿ ಎಲ್ಲಿದ್ದ ಅಂದ್ರೆ ಆಚಾರ್ಯರು ಹೇಳ್ತಾರೆ ಸಜ್ಜನರ ಮನಸ್ಸಿನೊಳಗೆ ಪ್ರವೇಶ ಮಾಡಿದ. ಕಲಿ ಎಲ್ಲಿದ್ದಾನ? ಮನಸ್ಸಿನೊಳಗಿದ್ದಾನ. ಹಾಗಾದ್ರೆ ನಮ್ಮ ಮನಸ್ಸು ಯಾರ್ಯಾರಿಗೆ ಸನ್ನಿಧಾನ ಕೊಡ್ತದ? ದೇವರನ್ನೂ ಕೂಡಿಸ್ತದೆ ನಮ್ಮ ಮನಸ್ಸು, ಕಲಿನೂ ಕೂಡಿಸ್ತದೆ ನಮ್ಮ ಮನಸ್ಸು. ಈಗ ಕಲಿನೂ ಓಡಿಸ್ಬೇಕು. ಅದಕ್ಕೆ ದೇವತೆಗಳು ದೇವರಿಗೆ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಸಜ್ಜನರ ಮನಸ್ಸಿನೊಳಗೆ ಕಲಿ ಕೂತ್ಕೊಂಡು ಬಿಟ್ಟಾನ, ಅಪಾರ್ಥ ಮಾಡ್ಕೋತ ಹೊಂಟಾರ, ಸರಿ ಅರ್ಥ ಹೆಂಗೆ ಹೇಳಬೇಕು ಹಂಗೆ ಹೇಳಂಗಿಲ್ಲ, ತಮಗೆ ತಿಳಿದಂಗೆ ಅರ್ಥ ಹೇಳ್ಕೋತ ಹೊಂಟಾರ, ಇದನ್ನು ಉದ್ಧಾರ ಮಾಡಲಿಕ್ಕಾಗಿ ನೀನು ಶಾಸ್ತ್ರಗಳ ರಚನೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಂಗಾರೆ ಕಲಿ ಸಾಯೋದು ಎದರಿಂದ ಸಾಯ್ತಾನೆ ಅಂದ್ರೆ ಶಾಸ್ತ್ರದ ಶ್ರವಣದಿಂದ ಸಾಯ್ತಾನೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಕಲಿಯಲ್ಲಿದ್ದಾನಂತ ಹಿಂಗೆ ಹುಡ್ಕೋತ ಹೋಗಬೇಡ್ರಿ, ನಮ್ಮ ಮನಸ್ಸಿನೊಳಗೆ ಇದ್ದಾನ. ದುರಾಲೋಚನೆಗಳು ಬಂತು ಅಂದ್ರೆ ಕಲಿ ಹೆಚ್ಚಿನ ಸನ್ನಿಧಾನ ಬಂತು ಅಂತಲೇ ಅರ್ಥ. ಹಿಂಗೆ ಕಲಿ ಅಲ್ಲಿ ಹಿಂಗಲ್ಲ. ಈಗ ನಮ್ಮೊಳಗೇನು ಕಲಿ ಕಾಣದಂತೆ ಒಳಗಿದ್ದಾನೋ ಹಂಗೆ ಆ ರಾಜ್ಯದೊಳಗೆ ಅಂತಲ್ಲ, ಪ್ರತ್ಯಕ್ಷ ಗೋಚರನಾಗುವಂತೆ ಕಲಿ ಬಂದಾನ ಅಂತ ಗೊತ್ತಾಯಿತು. ಹಂಗಾರೆ ಅವನನ್ನು ಸಂಹಾರ ಮಾಡಬೇಕು ಅಂತ ಪರೀಕ್ಷಿತ ಮಹಾರಾಜ ಹೊರಟ. ಖರೆ ಕಲಿನ ಸಂಹಾರ ಮಾಡುವ ಶಕ್ತಿ ಪರೀಕ್ಷಿತ ರಾಜನಿಗೆ ಇಲ್ಲ. ಕಲಿಯನ್ನು ನಿಗ್ರಹ ಮಾಡತಕ್ಕಂತಹ ಶಕ್ತಿ ಅಶ್ವತ್ಥಾಮಾಚಾರ್ಯರಿಗೂ ಇಲ್ಲ. ದ್ರೋಣಾಚಾರ್ಯರಿಗೆ ಇನ್ನೇನು ಹೇಳಬೇಕು, ಹಣೆ ಬಾರ. ಅಶ್ವತ್ಥಾಮಾಚಾರ್ಯರಿಗೆ ಇಲ್ಲ, ಬಲರಾಮನಿಗೆ ಇಲ್ಲ, ಅರ್ಜುನನಿಗೆ ಇಲ್ಲ ಅಂದಾಗ ಇನ್ನು ಮಿಕ್ಕವರು ಏನು ಕಲಿಯನ್ನು ಸಂಹಾರ ಮಾಡ್ತಾರೆ? ಕಲಿ ಸಂಹಾರ ಮಾಡಲಿಕ್ಕೆ ಒಬ್ಬರೇ ಒಬ್ಬರು ಸಮರ್ಥರು ಅಂದರೆ ಅವರು ವಾಯುದೇವರು ಮಾತ್ರ. ವಾಯುದೇವರ ಸಮೀಪಕ್ಕೂ ಬರುವುದಿಲ್ಲ ಕಲಿ. ಉಳಿದವರ ಮನಸ್ಸಿನಾಗೂ ಹೋಗ್ತಾನೆ ಕಲಿ. ವಾಯುದೇವರ ಮನಸ್ಸಿನೊಳಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನೊಳಗೆ ಬಂದಾಗ ವಾಯುದೇವರ ಸ್ಮರಣೆ ಮಾಡಿದ್ವಿ ಅಂದರೆ ನಮ್ಮ ಮನಸ್ಸಿನೊಳಗೆ ಕಲಿ ಸಾಯ್ತಾನೆ. ಒಟ್ಟು ಮಾರನೇ ಕ್ಷಣಕ್ಕೆ ಮತ್ತೆ ಹುಟ್ಟಿಬಿಡ್ತಾನೆ. ಯಾಕಂದ್ರೆ ಅದೊಂದೇ ಕ್ಷಣ ವಾಯುದೇವರು ನೆನೆಸಿರ್ತೀವಿ ನಾವು. ಅದರ ವಾಯುದೇವರಲ್ಲಿ ಅಷ್ಟು ಶಕ್ತಿ ಇದೆ. ಆದರೂ ಆ ಪ್ರಯತ್ನವನ್ನು ಮಾಡಬೇಕು ಅಂತ ಖಡ್ಗವನ್ನು ಎತ್ತಿದ. ಆ ಕಲಿಯನ್ನು ಸಂಹಾರ ಮಾಡಬೇಕು ಅಂತ ಸಿಕ್ಕ. ಒಂದು ಸಮಯ ಒಂದು ಆಕಳ, ಒಂದು ಎತ್ತು. ಆಕಳ ಅಳ್ಕೋತ ನಿಂತುಕೊಂಡದ, ಎತ್ತಿಗೆ 4 ಕಾಲುಗಳು, ಅದ್ರ 3 ಕಾಲು ಮುರಿದು ಹೋಗ್ಯಾವ. ಒಂದೇ ಒಂದು ಕಾಲು ನಿಲ್ಲಬೇಕು ಅಂತದ. ಆ ಕಾಲನ್ನು ಮುರಿಬೇಕು ಅನ್ಲಿಕ್ಕತ್ತಾನ. ಆ ದೃಶ್ಯ ನೋಡಿದ. ರಾಜನ ವೇಷ ಇತ್ತು, ಆದರೆ ಬಾಡಿ ಸ್ಟ್ರಕ್ಚರ್ ನೋಡೋದು ಭಾರತೀಯರದ ಬಾಡಿ ಸ್ಟ್ರಕ್ಚರ್ ಇರಲಿಲ್ಲ. ಇವ ಸಾತ್ವಿಕ ಅಲ್ಲ ಅಂತ ಗೊತ್ತಾಯಿತು. ಇವನೇ ಕಲಿ ಇರಬೇಕು ಅಂತ ಅನ್ನೋದು ಅರ್ಥ ಆಯಿತು. ಅವನನ್ನು ಕೊಲ್ಲಬೇಕು ಅಂದಾಗ ಶರಣಾಗತನಾಗಿ ಬಿಟ್ಟ. ನನ್ನನ್ನು ಬದುಕಿಸು ನೀನು ಅಂತ ಕೇಳಿದ. ಹಂಗಾರೆ ನನ್ನ ದೇಶದೊಳಗೆ ಇರಬೇಡ ಅಂದಾಗ ನನ್ನದೇ ದೇಶ ಇದು, ನಾನೇ ಕಲಿ, ನನ್ನದೇ ದೇಶ ಇದು ಅಂತ ಅವ ಹೇಳಿದ. ನಾ ಇರೋ ತನಕ ಇರಬೇಡ ಅಂತ ಹೇಳಿದ. ಆಗಲಿ ನನಗೆ ಇರಲಿಕ್ಕೆ ಸ್ಥಳ ಕೊಡು ಅಂದ. ಆ ಸಂದರ್ಭದಲ್ಲಿ ಜೂಜು, ಮದ್ಯಪಾನ, ವ್ಯಭಿಚಾರ ಇವೆಲ್ಲವುಗಳನ್ನು ಕೊಟ್ಟ. ಅಷ್ಟಕ್ಕೆ ಸಾಕಾಗಲಿಲ್ಲ, ನನಗೆ ಇನ್ನೊಂದು ಸ್ಥಾನ ಬೇಕು ಅಂದ. ಬಂಗಾರವನ್ನು ಕೊಟ್ಟ. ಆ ಸಂದರ್ಭದಲ್ಲಿ ನೋಡ್ರಿ, ಭಗವಂತನಿಂದ ಪ್ರೇರಿತನಾದ ಪರೀಕ್ಷಿತ ಮಹಾರಾಜ ಬಂಗಾರವನ್ನು ಕೊಡ್ತಾನ. ಬಂಗಾರದೊಳಗೆ ಕಲಿ ಪ್ರವೇಶ ಮಾಡ್ತಾನ. ಎಲ್ಲ ಬಂಗಾರದಲ್ಲಿ ಅಲ್ಲ, ಅನ್ಯಾಯದಿಂದ ಅಧರ್ಮದಿಂದ ನಾವು ಸಂಪಾದನೆ ಮಾಡಿರುವ ಬಂಗಾರದಲ್ಲಿ ಕಲಿಯ ಸನ್ನಿಧಾನ ಇರುತ್ತದೆ. ಶುದ್ಧ ಬಂಗಾರದಲ್ಲಿ ಅಂದರೆ ಪ್ರಾಮಾಣಿಕವಾಗಿ ಒಂದು 100 kg ಸಂಗ್ರಹ ಮಾಡಿದ್ದೀನಿ, ಯಾರು ಬೇಡ ಅಂದಾರ. ಅಲ್ಲಿ ಲಕ್ಷ್ಮೀದೇವಿನೇ ಇರ್ತಾಳೆ. ಅರ್ಥ ಆಯ್ತಾ? ಶುದ್ಧ ಹಣ ಇರಬೇಕು. ಗೋಲ್ಮಾಲ್ ಮಾಡಿದ ಹಣ ಇತ್ತು ಅಂದರೆ ಅದು ಹಂಗೆ ಒಂದು ಗುಂಜಿ ಬಂಗಾರ ಇದ್ರೂ ಅದೇನಿರ್ತದೆ, ಕಲಿಯ ಸನ್ನಿಧಾನ ಇರ್ತದೆ. ಇರಲಿ. ಅಂತೂ ಬಂಗಾರದ ಆಶ್ರಯ. ಮುಂದೆ ಪರೀಕ್ಷಿತ ಮಹಾರಾಜರು ರಾಜ್ಯಭಾರವನ್ನು ಮಾಡುವಾಗ ಬೇಟೆಯಾಡುವ ಸಂದರ್ಭ ಹೋದರು. ನೀರಡಿಕೆ ಆಯಿತು. ಶಮೀಕರ ಆಶ್ರಮಕ್ಕೆ ಬಂದರು. ಧ್ಯಾನಮಗ್ನರಾದವರನ್ನು ತಪ್ಪು ತಿಳಿದರು. ಸತ್ತ ಹಾವನ್ನು ಕೊರಳಲ್ಲಿ ಹಾಕಿದರು. ಮಗ ನೋಡಿದ ಶೃಂಗಿ ಕೂಡಲೇನೆ ಶಾಪವನ್ನು ಕೊಟ್ಟ. ಯಾವ ರಾಜ ಈ ರೀತಿ ಮಾಡಿದ್ನೋ ಅವನು ಇವತ್ತಿನಿಂದ 7ನೇ ದಿವಸಕ್ಕೆ ತಕ್ಷಕ ಕಡೆದು ಸಾಯಲಿ ಅಂತ ಶಾಪವನ್ನು ಕೊಟ್ಟ. ಈ ಸುದ್ದಿಯನ್ನು ಗೌರಮುಖನಿಂದ ಹೇಳಿ ಕಳಿಸಿದರು ಶಮೀಕರು. ಪರೀಕ್ಷಿತ ರಾಜರಿಗೆ ವೈರಾಗ್ಯ ಬಂತು. ಮೊದಲೇ ವೈರಾಗ್ಯದಿಂದ ಇದ್ದರು. ಇದೊಂದೇನೋ ತಪ್ಪು ಮಾಡಿದ್ರು ಜೀವನದಲ್ಲಿ. ಪಶ್ಚಾತ್ತಾಪ ಪಡ್ಕೊಂಡಿದ್ದರು. ತನಗೆ ಮರಣವೇ ಬರಲಿ ಅಂತನೂ ಅನ್ಕೋತ ಹೊರಟಿದ್ರು. ಶಾಪ ಬರೋಕ್ಕಿಂತ ಮುಂಚೆನೇ ಪಶ್ಚಾತ್ತಾಪ ಅವರಿಗೆ ಆಗಿತ್ತು. ಅನಂತರದಲ್ಲಿ ಶಾಪ ಆಗಿದೆ ಅಂತ ಕೇಳಿದ ಕ್ಷಣಕ್ಕೆ ತನ್ನ ಮಗ ಜನಮೇಜಯ ರಾಜ ಚಿಕ್ಕ ಬಾಲಕ. ಆ ಸಂದರ್ಭದಲ್ಲಿ ಆ ಜನಮೇಜಯ ರಾಜನಿಗೆ ಪಟ್ಟ ಕಟ್ಟಿ ಎಲ್ಲ ಮಂತ್ರಿಗಳಿಗೆ ಹೇಳಿ, ಇವನು ಚಿಕ್ಕ ಹುಡುಗ, ಇವನು ದೊಡ್ಡವನಾಗುವವರೆಗೂ ಕೂಡ ನೀವೆಲ್ಲ ರಾಜ್ಯಭಾರವನ್ನು ಮಾಡಿಸಬೇಕು, ಅವನಿಂದ ಮಾಡಿಸಬೇಕು. ದೊಡ್ಡವನಾದ ಮೇಲೆ ಅವ ರಾಜ್ಯಭಾರವನ್ನು ಮಾಡ್ತಾನೆ ಅಂತ ಹೇಳಿ ತಾವು ಶುಕಸ್ಥಳ ಅಂತ ಏನು ನೋಡಿದ್ವಿ ಅಲ್ಲಿಗೆ ಬರ್ತಾರೆ. ಗಂಗಾ ನದಿಯ ತಟಕ್ಕೆ ಬರ್ತಾರೆ. ಅಲ್ಲಿ ಒಂದೇ ಒಂದು ಕಂಬದ ಮೇಲೆ ಒಂದು
ಗುಡಿಸಲನ್ನು ಕಟ್ಟಿ ಅದು ಜೋರ ಗಾಳಿ ಬೀಸಿದರೆ ಸಾಕು ಬಿದ್ದು ಹೋಗಿಬಿಡಬೇಕು, ಗಂಗಾ ಪ್ರವಾಹದೊಳಗೆ ಬಿದ್ದು ಸತ್ತು ಹೋಗಿಬಿಡಬೇಕು. ಆ ವಿಚಾರ ಶುದ್ಧ ನಿರಾಹಾರ, ಏನೂ ಆಹಾರ ಸ್ವೀಕಾರ ಮಾಡೋದಿಲ್ಲ, ಪ್ರಾಯೋಪವೇಶ ಅಂತ ಕುಳಿತುಕೊಂಡು ಭಗವಂತನ ಧ್ಯಾನಮಗ್ನರಾಗಿ ಕುಳಿತುಕೊಂಡಿದ್ದಾರೆ. ಯಾವಾಗ ಪರೀಕ್ಷಿತ ಮಹಾರಾಜರು ರಾಜ್ಯವನ್ನು ಬಿಟ್ಟು ವೈರಾಗ್ಯದಿಂದ ಗಂಗಾ ನದಿಯ ತಟಕ್ಕೆ ಬಂದಾರ ಅಂತನ್ನೋ ಸುದ್ದಿ ಜನಗಳಿಗೆ ಗೊತ್ತಾಯಿತು, ಕೂಡಲೇ ಎಲ್ಲರೂ ಅಲ್ಲೇ ಹೊರಟ್ರಾಗ ರಾಜನಿಂದ ಹೋಗಬೇಕು ಅಂತ ಹೊರಟರು. ಯಾಕೆ ರಾಜ ಹೋಗ್ಯಾನ ಅಂದ್ರೆ ವ್ಯರ್ಥ ಸಮಯ ನಡೆಯುವುದಿಲ್ಲ, ಅಲ್ಲಿ ಸಾರ್ಥಕ ಸಮಯ ನಡೀತದೆ. ಪಾತ್ರರ ಸಂಗಡ ಯಾತ್ರೆಯ ಮಾಡು ಅಂತ ಹೇಳ್ತಾರಲ್ಲ, ಆ ಕ್ರಮದೊಳಗೆ ಎಲ್ಲರೂ ಕೂಡ ಪರೀಕ್ಷಿತ ರಾಜನ ಹಿಂದೆ ಹೊರಟು ಬಿಟ್ಟರು. ಆ ಸಂದರ್ಭದಲ್ಲಿ ದೇವಋಷಿಗಳು, ಬ್ರಹ್ಮರ್ಷಿಗಳು, ರಾಜಋಷಿಗಳು, ಪರಶುರಾಮ ದೇವರು, ವೇದವ್ಯಾಸ ದೇವರು ಎಲ್ಲರೂ ಬಂದರು. ಸಾಕ್ಷಾತ್ ಭಗವಂತ ಎರಡೆರಡು ರೂಪಗಳಿಂದ ಬಂದ ಪರೀಕ್ಷಿತ ರಾಜನಿಗೆ ಸದ್ಗತಿ ಕೊಡಲಿಕ್ಕಾಗಿ ಅಂತ ಹೇಳಿ. ಇಷ್ಟಾದರೂ ವೇದವ್ಯಾಸ ದೇವರಿಗೆ ಇಚ್ಛೆ ಏನು ಅಂದರೆ, ನಾನು ಉಪದೇಶ ಮಾಡೋದು ಬೇಡ, ನನ್ನ ಮಗ ಶುಕಾಚಾರ್ಯರು ಉಪದೇಶವನ್ನು ಮಾಡಲಿ, ಜಗತ್ತಿನೊಳಗೆ ಭಾಗವತ ಶುಕಾಚಾರ್ಯರಿಂದ ಬರಲಿ ಎನ್ನುವಂತಹ ವಿಚಾರದಿಂದ ಶುಕಾಚಾರ್ಯರನ್ನು ಕರೆಸಿಕೊಂಡ. ಪರೀಕ್ಷಿತ ಮಹಾರಾಜ ಎದ್ದು ನಿಂತು ಅವರನ್ನು ಗೌರವಿಸಿದ. ಅವರನ್ನು ಉಚ್ಚ ಆಸನದಲ್ಲಿ ಕೂಡಿಸಿ, ಸ್ವಾಮಿ 7 ದಿವಸ ಆಯುಷ್ಯ ಇದೆ, ನನ್ನ ಜನ್ಮ ಸಾರ್ಥಕವಾಗಲಿಕ್ಕೆ ಏನು ಮಾಡಬೇಕು ಅದನ್ನು ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ, ಆಗಲಿ ಅಂತ ಶುಕಾಚಾರ್ಯರು ಯೋಚನೆ ಮಾಡಬೇಡ, ಒಂದೇ ಒಂದು ಮುಹೂರ್ತ ಇದ್ದ ಖಟ್ವಾಂಗ ರಾಜ, ಸೂರ್ಯವಂಶದ ರಾಜ ಖಟ್ವಾಂಗ, ಒಂದೇ ಮುಹೂರ್ತ ಆಯುಷ್ಯ, ಅವ ಸದ್ಗತಿಯನ್ನು ಹೊಂದಿದ. 7 ದಿವಸಗಳ ಆಯುಷ್ಯ ನಿನಗೆ, ನಶೀಬ ಅನ್ಕೋ 7 ದಿವಸ ಪಕ್ಕ ಉಳಿತಿ ಅಂತ ಗೊತ್ತದ. ಸಂತೋಷಪಡು, ಯೋಚನೆ ಮಾಡಬೇಡ, ಶ್ರೀಮದ್ ಭಾಗವತವನ್ನು ನಾನು ನಿನಗೆ ಉಪದೇಶವನ್ನು ಮಾಡುತ್ತೇನೆ ಅಂತ ಹೇಳಿ ಅವನಿಗೆ ಶ್ರೀಮದ್ ಭಾಗವತದ ಉಪದೇಶವನ್ನು ಮಾಡಿದರಪ್ಪ. ಆ ಸಮಯದಲ್ಲಿ ನಾನೂ ಇದ್ದೆ, ಆ ಭಾಗವತವನ್ನೇ ನಾನು ನಿಮಗೆ ತಿಳಿಸ್ತೇನೆ ಅಂತ ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳಿದರು ಅನ್ನುವಲ್ಲಿಗೆ 1ನೇ ಸ್ಕಂದ ಮುಗಿತದೆ. ಇದರಲ್ಲಿ ಒಂದು ಪ್ರಧಾನವಾದ ಘಟ್ಟ, ಅದನ್ನು ನಾಳೆ ದಿವಸ ವಿವರಣೆ ಕೊಡಲೇಬೇಕು. ಅಂದರೆ ಭಾಗವತ ಕಂಪ್ಲೀಟ್, ಇಲ್ಲದೆ ಹೋದರೆ ಇನ್ಕಂಪ್ಲೀಟ್. 1ನೇ ಸ್ಕಂದದ ಇನ್ಕಂಪ್ಲೀಟ್. ನಮಗೆಲ್ಲ ಜೀವನದೊಳಗೆ ನೋವಾದಾಗ ಆಗ್ತಾವ, ಸಂಕಟಗಳಾಗ್ತಾವೆ, ಮಾನಸಿಕ ಸಂಕಟಗಳು ಆಗ್ತಾವೆ, ವ್ಯಥೆ ಪಡ್ತಿರ್ತೀವಿ. ಈ ವ್ಯಥೆಗೆ ಕಾರಣರು ಯಾರು? ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಎಲ್ಲಿ ನಮಗೆ ಸಿಗ್ತದೆ ಅಂದರೆ, ಆಕಳ ಎತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಸುಂದರವಾದ ಸಂಭಾಷಣೆ ಅದು. ಅದರದೇ ವಿವರಣೆ ಕೊಡಬೇಕು ಇವತ್ತಂತ ಅನ್ಕೊಂಡಿದ್ದೆ, ಆಗಲೇ ಸಮಯ ಆಗಿದೆ. ಶಾರ್ಟ್ಕಟ್ನಾಗ ಹೇಳಿದರೆ ಅದು ಕ್ಲಾರಿಟಿ ಸಿಗುವುದಿಲ್ಲ, ಅದರದ್ದು ವಿಸ್ತಾರವಾಗಿ ಹೇಳ್ತೀನಿ. ನಾಳೆ ದಿವಸ ಅದನ್ನು ಹೇಳಿಬಿಟ್ಟು 2ನೇ ಸ್ಕಂದವನ್ನು, 3ನೇ ಸ್ಕಂದವನ್ನು, 2ನೇ ಸ್ಕಂದ ಶಾರ್ಟ್ಕಟ್ಟಾಗಿ ಹೇಳಿ 3ನೇ ಸ್ಕಂದವನ್ನು ಮತ್ತೆ ವಿಸ್ತಾರವಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಯಾರು ನಮ್ಮ ಕರ್ಮಗಳಿಗೆ ಅಥವಾ ನಮ್ಮ ನೋವುಗಳಿಗೆ, ನಮ್ಮ ವೇದನೆಗಳಿಗೆ ಕಾರಣರು ಯಾರು? ಅದ್ವೈತಿಗಳ ಪ್ರಕಾರ ಕಾರಣರು ಯಾರು? ದ್ವೈತಿಗಳ ಪ್ರಕಾರ ಕಾರಣರು ಯಾರು? ಚಾರ್ವಾಕರ ಪ್ರಕಾರ ಕಾರಣರು ಯಾರು? ನೈಯಾಯಿಕರ ಪ್ರಕಾರ ಕಾರಣರು ಯಾರು? ಸಾಮಾನ್ಯ ಜನರು ಯಾರನ್ನ ಕಾರಣರು ಅಂತ ತಿಳಿತಾರೆ? ಇದನ್ನು ನಾನು ನೀವು ದಿನನಿತ್ಯ ಮಾತಾಡ್ತೀವಲ್ಲ ಅದೇ ಮಾತುಗಳು ಅಂತ ಅನ್ನಿಸ್ತಾವ. ಅದೆಲ್ಲ ಮಾತುಗಳು ಎತ್ತಿನ ಮಾತುಗಳಾಗ್ಯಾವ. ಆ ಶ್ಲೋಕ ಹೇಳಿ ಹೇಳಿ ನಿಮಗೆ ವಿವರಣೆಯನ್ನು ಕೊಟ್ಟಾಗ ಬಹಳ ಚಂದ ಅನ್ನಿಸ್ತದೆ. ನಾವು ಎಲ್ಲನೂ ಹೆಂಗೆ ಅಪ್ಲೈ ಮಾಡ್ಕೊಳಿಕತ್ತೀವಿ ಅಂತ ನಿಮಗೆ ತಿಳಿತದೆ. ನಾಳೆ ದಿವಸ ಅದರ ವಿವರಣೆಯನ್ನು ಕೊಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.